ಸ್ಮೃತಿಪುರಾಣಾನಾಂ ನಿನ್ನೆ ನೋಡಿದ್ರಿ ಜಾತ್ಯಾಭಾಸಂ ಚಲಾಭಾಸಂ ವಸ್ತ್ವಾಭಾಸಂ ತಥೈವ ಚ ಅಜಾಚರಮವಸ್ತುತ್ವಂ ವಿಜ್ಞಾನಂ ಶಾಂತಮದ್ವಯಂ ಅಂತ ಅಂದರೆ ಅವನ ಹಕ್ಕು ಕಾಣಿಸುತ್ತೆ ಅಷ್ಟೆ, ವ್ಯವಹಾರ ಇರೋ ಹಾಗೆ ಇತ್ಯಾದಿ ಕಾಣಿಸುತ್ತೆ. ಜಾತ್ಯಾಭಾಸ ಹುಟ್ಟುತ್ತೆ, ಓಡಾಡ್ತಾ ಇದೆ ಅಂತ ಇದೊಂದು ವಸ್ತು ಅನ್ನೋ ಥರ ಕಾಣಿಸುತ್ತೆ. ಆದರೆ ಅಲ್ಲಿ ನಿಜವಾಗಲೂ ಇರೋದೇನು ಅಂದರೆ ಅಜ ಅಚಲ ಅವಸ್ತು ವಿಜ್ಞಾನ ಶಾಂತ ಅದ್ವಯ. ವಸ್ತುವಿನಂತೆ ಕಾಣಿಸುತ್ತೆ, ವಸ್ತು ಅಲ್ಲ. ಆದರೆ ಇಲ್ಲಿರೋದು ಅವಸ್ತು ಅಂತ ಹೇಳ್ಬಿಟ್ಟು, ಅದಕ್ಕೆ ಅವಸ್ತು ಅಂದರೆ ಆವಾಗಲೇ ಹೇಳಿದ್ದೀನಿ, ಅವಸ್ತು ಅಂದರೆ ದ್ರವ್ಯವಿಲ್ಲದ್ದು, ಪಂಚಭೂತಗಳಿಲ್ಲದ್ದು. ಗೊತ್ತಾಯ್ತಲ್ಲ? ಅದೇನೇ ಹೀಗೆ ಕಾಣಿಸ್ಕೊಳ್ಳುತ್ತೆ. ಹಾಗೇನೆ ಚಿತ್ತವೂ ಕೂಡ ಅಂತ ಹೇಳಿಬಿಟ್ಟು ಅದಕ್ಕೊಂದು ದೃಷ್ಟಾಂತ ಕೊಟ್ಟರು. ಅಲಾತ ಶಾಂತಿ ಅಂದರೆ ಕೊಳ್ಳಿ ಅಲ್ಲ. ರುಜುವಕ್ರಾದಿಕಾಭಾಸಂ ಅಲಾತ ಸ್ಪಂದಿತಂ ಯಥಾ ಗ್ರಹಣಗ್ರಾಹಕಾಭಾಸಂ ವಿಜ್ಞಾನ ಸ್ಪಂದಿತಂ ತಥಾ. ನೋಡಿದ ನೆನೆಸ ಆ ಕೊಳ್ಳಿಯನ್ನು ತಿರುಗಿಸಿದ್ರೆ ಅದು ಇಲ್ಲ ಸರ್ಕಲ್ಲು ಇಲ್ಲ ಸ್ಟ್ರೈಟ್ ಲೈನು ಈ ಥರ ಏನೋ ಕಾಣಿಸುತ್ತಲ್ಲ, ಅದು ನಿಜವಾಗಲೂ ಅಲ್ಲಿ ಸರ್ಕಲ್ ಇದೆ ಅಂತ ಅರ್ಥವಲ್ಲ, ಲೈನ್ ಇದೆ ಅಂತ ಅರ್ಥವಲ್ಲ, ಸುಮ್ಮನೆ ಹಾಗೆ ಕಾಣಿಸುತ್ತೆ. ಗೊತ್ತಾ? ಹಾಗೇನೆ ಇಲ್ಲೇನು ಕಾಣಿಸ್ತಾ ಇದೆ ಅಂದರೆ ವಿಜ್ಞಾನ ಸ್ಪಂದಿತಂ ಗ್ರಹಣಗ್ರಾಹಕಾಭಾಸಂ. ಗ್ರಹಣ ಗ್ರಾಹಕ ಬೇರೆನೋ ತಿಳ್ಕೊಳ್ಳೋನು, ತಿಳ್ಕೊಳ್ತಾ ಇರೋದು, ಅಥವಾ ಅರಿವು, ಅಥವಾ ತಿಳ್ಕೊಳ್ಳೋದು, ಅಥವಾ ತಿಳಿಯಲ್ಪಟ್ಟದ್ದು. ಹೀಗೆ ಯಾವುದು ಕಾಣಿಸ್ತಾ ಇದೆಯೋ ಅದು ವಿಜ್ಞಾನ ಸ್ಪಂದನ. ಗೊತ್ತಾ? ವಿಜ್ಞಾನ ಸ್ಪಂದನ. ಇವಾಗ ಇಲ್ಲಿ ವಿಜ್ಞಾನ ಅಂದ್ರೇನು, ನಾನು ಹೇಳಿದ ಮುಖ್ಯವಾದ ಪಾಯಿಂಟು. ಇಲ್ಲಿ ವಿಜ್ಞಾನ ಅಂದರೆ ಆತ್ಮತತ್ವ ಅಂತೇಳಿ ಇಟ್ಕೊಂಡ್ಬಿಟ್ರೆ ಆತ್ಮತತ್ವಕ್ಕೆ ದೃಷ್ಟಾಂತ ಹೊಂದೋದಿಲ್ಲ. ಯಾಕೆಂದರೆ ಆತ್ಮತತ್ವ ನಿಜವಾಗ್ಲೂ ಈಗೇನು ಅಲ್ಲಾಡೋದಿಲ್ಲ. ಹೇಳಿದ್ ಗೊತ್ತಾಗ್ತಾ ಇದೆಯಲ್ಲ? ಕೊಳ್ಳಿನ ದೃಷ್ಟಾಂತ ಯಾವುದು ಕೊಟ್ಟಿರೋದು? ಇಲ್ಲಿ ವಿಜ್ಞಾನ ಅಂತಂದಿದ್ದಾರೆ. ಅಂದರೆ ವಿಜ್ಞಾನ ಅಂದ್ರೇನು? ತುರಿನೇ. ಈ ತುರಿಯೂ ಹಾಗೆ ಕಾಣಿಸ್ಕೊಳ್ತಾನೆ ಅನ್ಬೇಕಾದ್ರೆ ದೃಷ್ಟಾಂತ ಅನ್ವಯವಾಗಬೇಕಾದ್ರೆ ಏನಾಗಬೇಕು? ಆ ತುರಿ ಅನ್ನೋದು ಅಲ್ಲಾಡಬೇಕು. ಅಲ್ಲಾಡೋದಿಲ್ಲ ಅದು. ಅದರಿಂದ ವಿಜ್ಞಾನ ಅಂದರೆ ಇಲ್ಲಿ ಚಿತ್ತ ಅಂತ ತಗೊಳ್ಳೋದು ಉತ್ತಮ. ಗೊತ್ತಾಯ್ತಾ? ಹೇಗೆಂದರೆ ಇಲ್ಲಿ ಸುಮ್ಮನೆ ಅದು ಚಿತ್ತ ಅನ್ನೋದಿದೆಯಲ್ಲ, ಅದು ಯಾವ ಥರ ಇದೆ ನಾನು ಹೇಳಿದ್ದೀನಿ ನೋಡಿ. ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಆ ಚಿತ್ತ ಅನ್ನೋದು ಆತ್ಮನೇ. ವ್ಯವಹಾರ ದೃಷ್ಟಿಯಿಂದ ನೋಡಿದ್ರೆ ಅದು ಅದಕ್ಕಿಂತ ಅಪರಮಾರ್ಥವಾಗಿ ಕಾಣಿಸುತ್ತೆ, ವ್ಯವಹಾರದಿಂದ ಕೂಡಿದೆ. ಚಿತ್ತ ಅಂತ ತೊಗೊಂಡ್ರೆ ಏನಾಗುತ್ತೆ? ಅದು ಎರಡಕ್ಕೂ ಅನ್ವಯವಾಗುತ್ತೆ. ಏನದು? ನಿಜವಾಗಲೂ ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಅಲಗಾಡೋದಲ್ಲ. ಚಿತ್ತ ಅನ್ನೋದು ಪರಮಾರ್ಥ ದೃಷ್ಟಿಯಿಂದ ಅಲಗಾಡೋದಲ್ಲ. ಅದನ್ನು ಹೇಳಿದ್ದಾರೆ. ಚಿತ್ತ ಅಂದರೆ ಆತ್ಮನೇ, ಅಲಗಾಡೋದಲ್ಲ ಅಂತ ಹೇಳಿದೆ. ಚಿತ್ತ ಅಂದರೆ ಪರಮಾರ್ಥ ದೃಷ್ಟಿಯಿಂದ ಆತ್ಮನು ಅಂತ ಹೇಳಿದ್ದಾರೆ ಮುಂಚೆ. ವ್ಯವಹಾರ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಾಡ್ತಾ ಇದೆ.
ಅದಕ್ಕೆ ನಾನು ಹೇಳಿದ್ದು ಮನಸ್ಸ. ಚಿತ್ತ ಅನ್ನೋದೇನಾಗುತ್ತೆ, ಗ್ರಹಣ ಗ್ರಾಹಕ ಭಾಸ ಆದರೆ ಅಲ್ಲಿ ಹೋಗ್ತಾ ಇಲ್ಲಿ ಬರ್ತದೆ, ಅಲ್ಲಿ ಹೋಗ್ತಾ ಇಲ್ಲಿ ಬರ್ತದೆ. ಅಂದರೆ ಎರಡೂ ಕಡೆ ಹೋಗೋ ಸಾಮರ್ಥ್ಯ ಉಳ್ಳದ್ದು. ಗೊತ್ತಾಯ್ತಾ? ಅದರಲ್ಲಿ ನಿಜವಾಗಲೂ ನಾವು ಆತ್ಮತತ್ವವನ್ನು ಅರಿತುಕೊಳ್ಳೋಕೆ ಹೊರಟ್ರೆ ಈ ಚಿತ್ತವನ್ನೇ ಒಳಗಡೆ ಎಳ್ಕೊಳ್ಬೇಕಾದ್ದು. ಒಳಗಡೆ ಎಳ್ಕೊಂಡ್ರೆ ಅದು ಹೊರಟೇ ಹೋಗುತ್ತೆ ಒಳಗಡೆ. ಅಂದ್ರೇನು, ಅದರ ಚಿತ್ತದ ಚಿತ್ತತ್ವ ಹೊರಟೆ ಹೋಗುತ್ತೆ. ಗೊತ್ತಾ? ಅವಾಗೇನಾಗುತ್ತೆ ಅಂದರೆ ಗ್ರಹಿಸೋದಕ್ಕೆ, ಗ್ರಹಿಸಿದ್ದನ್ನು ತಿಳಿಸ್ಕೊಡೋದಕ್ಕೆ ಜ್ಞಾತಾನೇ ಇಲ್ಲ. ಜ್ಞಾತ ಇಲ್ಲದ್ರಿಂದ ಸುಮ್ಮನಾಗ್ಬಿಡುತ್ತೆ. ಸ್ಪಂದನೆ ಯಾಕಾಗುತ್ತೆ? ಹೊರಗಡೆ ಇಟ್ಕೊಂಡು ಇಲ್ಲಿ ಕೊಡಬೇಕು, ಇಲ್ಲಿ ಇಸ್ಕೊಳ್ಳೋದಕ್ಕೆ ಯಾರೂ ಇಲ್ಲವೇ ಇಲ್ಲ. ತುರಿದಲ್ಲಿ ತಳ್ಳಿಬಿಟ್ರೆ ಅವಾಗೇನಾಗುತ್ತೆ, ಅಯ್ಯೋ ಮಾಡೋದು ಕೆಲಸನೇ ಇಲ್ಲ ಅಂತ ಸುಮ್ಮನಾಗ್ಬಿಡ್ತದೆ. ಹಾಗೆ ಆದ್ದರಿಂದ ಇಲ್ಲಿ ವಿಜ್ಞಾನ ಅಂತ ಇಟ್ಕೊಂಡ್ರೆ ದೃಷ್ಟಾಂತಕ್ಕೆ ಪೂರ್ತಿ ಅನ್ವಯವಾಗುತ್ತೆ. ಗೊತ್ತಾ? ಅದಕ್ಕೋಸ್ಕರ ನೀವು ಹೇಳಿರೋದೇನೆಂದರೆ, ಅದೇನೇ ಅವಿದ್ಯೆಯಿಂದ ಅಲುಗಾಡುವಂತೆ ತೋರುವುದನ್ನೇ ಇಲ್ಲಿ ಸ್ಪಂದಿತ ಇದೆ, ವಿಜ್ಞಾನ ಸ್ಪಂದಿತ ಇದೆ. ಗೊತ್ತಾ? ಇಲ್ಲಿ ವಿಜ್ಞಾನ ಅಂದರೆ ತುರಿನೇ ಅಂತಲೂ ಹೇಳಿಲ್ಲ, ಚಿತ್ತ ಅಂತಲೂ ಹೇಳಿಲ್ಲ, ಸುಮ್ಮನೆ ವಿಜ್ಞಾನ ಸ್ಪಂದ ಅಷ್ಟೇ ಬಿಟ್ಟಿದ್ದಾರೆ. ಇದು ಅಂತ ಇಟ್ಕೊಂಡ್ರೆ ಚೆನ್ನಾಗಿ ಹೊಂದುತ್ತೆ ಅಷ್ಟೆ. ಅಸ್ಪಂದಮಾನಂ ಅಲಾತಂ ಅನಾಭಾಸಂ ಅಜಂ ತಥಾ ಯಥಾ ಅಸ್ಪಂದಮಾನಂ ವಿಜ್ಞಾನಂ ಅನಾಭಾಸಂ ಅಜಂ ತಥಾ. ಅಲುಗಾಡದೇ ಇರುವ ಕೊಳ್ಳಿಯು ಹೇಗೆ ತೋರಿಕೊಳ್ಳದೆ ಹುಟ್ಟದೇ ಇರುವುದು, ಹಾಗೆ ಅಲುಗಾಡದೇ ಇರುವ ವಿಜ್ಞಾನವು ತೋರಿಕೊಳ್ಳೋದು ಅಜವಾಗಿರುವುದು. ನೋಡಿ, ಅಲುಗಾಟವಿಲ್ಲದಿರುವ ಅದೇ ಕೊಳ್ಳಿಯು ನೆಟ್ಟಿಗಿರುವುದು ಮುಂತಾದ ಆಕಾರದಿಂದ ಹುಟ್ಟದೇ ಇರುವಾಗ ತೋರಿಕೊಳ್ಳದೇ ಇರುವಾಗ ಅಜವಾಗಿರುವುದು. ಗೊತ್ತಾಯ್ತಾ? ಹುಟ್ಟಿದಂತೆ ತೋರೋದು ಯಾವುದು? ಈ ಚಕ್ರಗಳು ಇತ್ಯಾದಿ. ಹೌದಾನೆ? ಅದು ಹುಟ್ಟಿದಂತೆ ತೋರುತ್ತೆ ಅಂತ ಅದಕ್ಕೆ ಹೇಳಿದವು. ಅದು ಹುಟ್ಟದೇ ಇರುವಾಗ ಹೀಗೆ ತೋರ್ಕೊಳ್ಳುತ್ತೆ. ಹಾಗೆ ತಪ್ಪು ತಿಳಿವಳಿಕೆಯಿಂದ ಅಲುಗಾಡುತ್ತಿದ್ದು ತಪ್ಪು ತಿಳಿವಳಿಕೆ ಹೋಗುತ್ತಲೂ ಅಲಗಾಡದೇ ಇರುವ ವಿಜ್ಞಾನವು ಜಾತಿಯ ಮುಂತಾದ ತೋರಿಕೊಳ್ಳದೆ ಅಜವೂ ಅಚಲವೂ ಆಗುತ್ತೆ. ತೋರಿಕೊಳ್ಳುತ್ತದೆ, ಹುಟ್ಟುತ್ತೆ ಅಂತ ಹೇಳಲ್ಲ. ಅದೇನೇ ಹೀಗೆ ಕಾಣಿಸ್ಕೊಳ್ಳುತ್ತೆ. ಅಂದ್ರೇನು? ಜ್ಞಾತೃ ಜ್ಞೇಯ ಭಾವದಿಂದ ತೋರ್ಕೊಳ್ಳುತ್ತೆ, ಅವಿದ್ಯೆಯಿಂದ. ನಿಜವಾಗ್ಲೂ ಜ್ಞಾತೃ ಜ್ಞೇಯ ಭಾವವಿಲ್ಲ, ಪರಮಾರ್ಥವೇ ಅದು. ಅದಕ್ಕೆ ಸ್ಪಷ್ಟ ಆಗಿದೆ ಅಂತ ಕಾಣಿಸ್ತಲ್ಲ. ಮುಂದಕ್ಕೆ ನೋಡಿ. ಅಲಾತೆ ಸ್ಪಂದಮಾನೇ ವೈ ನಾಭಾಸ ಅನ್ಯತೋ ಭುವಃ ನ ತತೋನ್ಯತ್ರ ನಿಸ್ಪಂದಾತ್ ನ ಅಲಾತಂ ಪ್ರವಿಶಂತಿ ತೇ. ಇವಾಗ ಈ ಚಕ್ರಗಳು ಲೈನುಗಳು ಕಾಣಿಸ್ಕೊಳ್ತಲ್ಲ, ಅದು ನಿಜವಾಗ್ಲೂ ಇರೋ ವಸ್ತುವಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಅದೇನದು ಅಂದರೆ, ಕೊಳ್ಳಿ ಅಲುಗಾಡುತ್ತಿರುವಾಗ ತೋರಿಕೆಗಳು ಮತ್ತೊಂದರಿಂದ ಆಗುವುದಿಲ್ಲ. ಅಲುಗಾಡದೇ ಇರುವಾಗ ಅದನ್ನು ಬಿಟ್ಟು ಮತ್ತೊಂದು ಕಡೆ ಹೋಗುವುದೂ ಇಲ್ಲ, ಕೊಳ್ಳಿಯನ್ನು ಪ್ರವೇಶಿಸುವುದೂ ಇಲ್ಲ. ಸೊನ್ನೆ ನಮಗೆ ತೋರುತ್ತಷ್ಟೆ. ನೋಡಿ, ಅದೇ ಕೊಳ್ಳಿಯು ಅಲುಗಾಡುತ್ತಿರುವಾಗ ನೆಟ್ಟಗೆ ಸೊಟ್ಟಗೆ ಮುಂತಾದಾಗಿ ತೋರುವ ಆಕಾರಗಳು ಕೊಳ್ಳಿಗಿಂತ ಬೇರೆಯಾದ ಯಾವುದಾದರೊಂದು ಪದಾರ್ಥದಿಂದ ಬಂದು ಕೊಳ್ಳಿಯಲ್ಲಿ ಇದ್ದುಕೊಂಡಿರುವಾಗಲೇ ಇಲ್ಲವಾದ್ದರಿಂದ ಮತ್ತೊಂದರಿಂದ ಆಗುವುದಿಲ್ಲ. ಎಲ್ಲಿಂದೋ ಬಂತು ಅಂತಲ್ಲ, ಎಲ್ಲಿಂದೋ ಬಂದು ಕೊಳ್ಳಿನ ಸೇರಿಕೊಳ್ತು ಅಂತ ಅಲ್ಲ. ಆ ಕೊಳ್ಳಿ ಅಲುಗಾಡದೆ ಇರುವಾಗ ಆ ಕೊಳ್ಳಿನ ಮತ್ತೊಂದು ಕಡೆ ಹೋಗ್ಬಿಡ್ತು ಅಂತೂ ಅಲ್ಲ. ಕೊಳ್ಳಿ ಹೀಗೆ ತೋರ್ಕೊಂಡಾಗ ಅದು ಬಂದು ಸೇರಿಕೊಳ್ತು, ನಿಂತು ಹೋಗ್ಬಿಟ್ಟಾಗ ಹೊರಟೋಯ್ತು ಎಲ್ಲಿಗೋ ಅಂತಂತ ಅಲ್ಲ. ಸುಮ್ಮನೆ ನಮಗೆ ಭಾಸವಾಗುತ್ತಷ್ಟೇ. ಇವಾಗ ಇಲ್ಲಿ ನೋಡಿ ಏನು ಹೇಳ್ತಾ ಇರೋದು, ನಮಗೆ ಭಾಸವಾಗೋದನ್ನು ಕೈ ಬಿಡ್ತಾ ಇಲ್ಲ. ಯಾಕೆಂದರೆ ಭಾಸವಾಗೋದು ಅನ್ನೋದು ಇಂದ್ರಿಯ ಪ್ರಮಾಣದಿಂದ ಗೊತ್ತಾಗೋದು. ಹೌದಾನೆ? ಇದು ಆತ್ಮತತ್ವ ಅನ್ನೋದು ಅಲಗಾಡಲ್ಲ ಇತ್ಯಾದಿ ಶ್ರುತಿ ಪ್ರಮಾಣದಿಂದ ಗೊತ್ತಾಗೋದು. ಎರಡಕ್ಕೂ ವಿರೋಧ ಇಲ್ಲ. ಅದು ಹಾಗೇ ಇದೆ, ಇದು ಹೀಗೆ ಇದೆ. ಅದು ತೋರ್ಕೊಳ್ಳುತ್ತೆ ಇಂದ್ರಿಯಗಳಿಗೆ, ಇದು ಹೀಗಿದೆ. ಗೊತ್ತಾ?
ಆದರೆ ನಾನು ಅದೇ ಸ್ವತಂತ್ರ ಅಂತ ತಿಳ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಇದೇನೇ ನನ್ನ ಅವಿದ್ಯೆಯಿಂದ ಹಾಗೆ ತೋರ್ಕೊಳ್ತಾ ಇದೆ. ಹಗ್ಗವೇ ನನ್ನ ಅಜ್ಞಾನದಿಂದ ಹಾವಿನಂತೆ ತೋರ್ಕೋತಾ ಇದೆ. ಗೊತ್ತಾಯ್ತಲ್ಲ ದೃಷ್ಟಾಂತ? ಇಲ್ಲಿ ಮಡಿಕೆ ಇದು ತರಬೇಕಾಗಿಲ್ಲ, ತರಬಾರ್ದು, ಕಾರ್ಯಕಾರಣ ಭಾವ ಇದೆ ಮಡಿಕೆ ಇದರಲ್ಲಿ. ಇಲ್ಲಿ ತರಬಾರ್ದು, ಅದನ್ನು ಹಾವು ಹಗ್ಗ ಇಟ್ಕೊಂಡೇ ಮಾತಾಡಬೇಕು. ಯಾಕೆಂದ್ರೆ ಜಾತಿ ಅನ್ನೋದು ಬಿಟ್ಟಿದ್ದೀವಿ ನೋಡಿ, ಹುಟ್ಟೋದು ಅನ್ನೋದು ಬಿಟ್ಟಿದ್ದೀವಲ್ಲ, ಅದಕ್ಕೋಸ್ಕರ ಈ ದೃಷ್ಟಾಂತವನ್ನೇ ತಗೋಬೇಕು. ಹಾಂ, ಹಾಂ, ಅದು ಇಲ್ಲ, ಸೇರ್ಕೊಳ್ಳೋದು ಇಲ್ಲ. ನಮಗೆ ತೋರ್ತಾ ಇರೋದು ದಿಟ. ಆದರೆ ಅದು ನಿಜವಾಗ್ಲೂ ಏನೋ ಆಗ್ಬಿಡ್ತು ಅಂತಲ್ಲ, ಅದು ಹೋದರೆ ಅದೇ ಈಗ ತೋರ್ಕೋತಾ ಇದೆ. ಇಷ್ಟು ಇದೆ ನೋಡಿ, ಅದು ಹುಟ್ಟಿದ್ದು ಅಲ್ಲ, ಹೋಗೋದು ಅಲ್ಲ, ಏನೂ ಅಲ್ಲ, ಅದೇ ಹೀಗೆ ತೋರ್ಕೋತಾ ಇದೆ ಅಷ್ಟೇ. ಗೊತ್ತಾ? ಇದೇ ದೃಷ್ಟಿಯಿಂದ ಆದರೆ ಪರವಾಗಿಲ್ಲ. ಅದೇ ಇದೇ ದೃಷ್ಟಿ ಇಲ್ಲ. ಅಲ್ಲೇನು ಹೇಳ್ತಾರೆ ಅಂದರೆ, ಇದೇ ಹಾಗೆ ತೋರ್ಕೋತಾ ಇದೆ ಅಂತ ಹೇಳಲ್ಲ. ಇದು ಅನ್ನೋದು ಬರೋದೇ ಇಲ್ಲ ಮಿಥ್ಯಾ ಹೇಳಿದಾಗ. ಅವರು ಮಿಥ್ಯಾ ಅಂತ ಹೇಳುವಾಗ, ಮಿಥ್ಯಾ ಅಂತ ಹೀಗೆ ಹೇಳಿದ್ರೆ ಚೆನ್ನಾಗೇ ಇದೆ, ತಪ್ಪಿಲ್ಲ. ಅದು ಅವರೇನು ಹೇಳ್ತಾರೆ ಅಂದರೆ, ಇದೆಲ್ಲ ಬ್ರಹ್ಮ, ಅನಾತ್ಮ, ಅದಿಲ್ವೇ ಇಲ್ಲ, ನಾನು ಸುಮ್ಮನೆ ಅವಿದ್ಯೆಯಿಂದ ನೋಡ್ತಾ ಇದ್ದೀನಿ ಅಂತಾರೆ. ಇಲ್ಲಿ ಹೇಳ್ತಾ ಇರೋದೇನು ಅಂದರೆ, ನಾನು ಅವಿದ್ಯೆಯಿಂದ ಇದನ್ನು ದ್ವೈತ ರೂಪದಲ್ಲಿ ನೋಡ್ತಾ ಇದ್ದೀನಿ. ವ್ಯತ್ಯಾಸ ಗೊತ್ತಾಯ್ತಲ್ಲ ಇವಾಗ? ಸುಮ್ಮನೆ ತೋರಿಕೆ ಮಟ್ಟಿಗೆ ಸ್ಟೇಟ್ಮೆಂಟ್ ಮಾಡ್ತಾ ಇದೆ, ಎಲ್ಲಿ ಮಿಥ್ಯಾ ಅನ್ನುವಾಗ. ಗೊತ್ತಾಯ್ತಾ? ಅಲ್ಲಿ ನಿಜವಾಗ್ಲೂ ಏನು ಅಧಿಷ್ಠಾನದ ಬಗ್ಗೆ ಸ್ಟೇಟ್ಮೆಂಟೇ ಮಾಡಲ್ಲ. ಇದು ತೋರ್ಕೊಳ್ಳೋದು ಇಲ್ಲ ಅಷ್ಟೇ ಹೇಳೋದು. ಹಾವಿಲ್ಲ 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 ಅಂತ ಹೇಳ್ತಾರೆ. ಇವನ ಹಗ್ಗವೇ ಹಾವಿನಂತೆ ತೋರ್ತಾ ಇದೆ ಅನ್ನೋ ಮಾತು ಹೇಳಲ್ಲ. ನಿಮ್ಗೆ ಅರ್ಥ ಆಯ್ತಾ? ಹಗ್ಗವೇ ಹಾವಿನಂತೆ ತೋರುತ್ತೆ ಅಂದಾಗ ಅದ್ವೈತ, ಹಾವಿಲ್ವೇ ಇಲ್ಲ ಇಲ್ವೇ ಇಲ್ಲ ಅಂತ ಹೇಳಿದಾಗ ಬೌದ್ಧಮತ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ, ಇದು ಏನು ಇದು ಬೌದ್ಧರ ಥರ ಮಾತಾಡ್ತಾರೆ ಅಂತ ಅನಿಸುತ್ತೆ. ಅಷ್ಟ್ಯಾಕೆ ಇಲ್ಲ, ಪ್ರತಿಯೊಬ್ಬರು ಏನು ಹೇಳ್ತಾರೆ ಗೊತ್ತೇನೋ, ನೋಡಿ ಬೌದ್ಧ ಮತವನ್ನು ಒಪ್ಕೊಂಡೇ ಇದ್ದಾರೆ ಅಂತಾರೆ. ಕಾರಿಕೆಗಳು ಓದಿದ ಮೇಲೆ ಕೊನೆಯಲ್ಲಿ ಒಂದು ಶ್ಲೋಕ ಇದೆಯಲ್ಲ, ಬೌದ್ಧ ಮತವನ್ನು ಒಪ್ಕೊಂಡಿದೆ, ಜಗತ್ತಿಲ್ಲ ಅಂತ ಹೇಳ್ತಾ ಇದೆ ಅಂತ ನಮ್ಮವ್ರು ಸ್ಪಷ್ಟವಾಗಿ ಹೇಳ್ತಾರೆ. ನಮ್ಮವರೇ ಹೇಳ್ತಾರಲ್ಲ ವಿದ್ವಾಂಸರು. ಅದರಿಂದ ಎರಡಕ್ಕೂ ವ್ಯತ್ಯಾಸ ನೋಡಿ. ಇಲ್ಲವೇ ಇಲ್ಲ, ಹಾವಿಲ್ವೇ ಇಲ್ಲ, ಹಾವಿಲ್ಲೇ ಇಲ್ಲ ಅನ್ನೋದು ತಪ್ಪು ಕಲ್ಪನೆ, ತಪ್ಪು ವಾಕ್ಯ ಅಲ್ಲ. ಹಾವಿಲ್ಲ ಅನ್ನೋ ತಪ್ಪು ವಾಕ್ಯ ಬಲ್ಲಪ್ಪ. ಹಾವಿಲ್ಲ ಅಂತ ಹೇಳಿ ಅಲ್ಲೇ ನಿಲ್ಲಿಸ್ಬಿಟ್ರೆ ಅದು ಬೌದ್ಧ ಮತ. ನೀವು ಅಧಿಷ್ಠಾನದ ಬಗ್ಗೆ ಏನು ಮಾತು ಹೇಳಿಲ್ವಲ್ಲ ನೀವು? ಸರಿ, ಅಧಿಷ್ಠಾನವನ್ನು ಲೆಕ್ಕಕ್ಕೆ ತಗೊಂಡು ಹೇಳಿದ್ರೆ ಅವಾಗ ಏನು ಹೇಳಬೇಕು ಅಂದರೆ, ಅಧಿಷ್ಠಾನ ಹೀಗೆ ಕಾಣಿಸ್ಕೊಳ್ತಾ ಇದೆ ಅಂತ ತಾನೇ ಹೇಳಬೇಕು. ಹೌದಾನೆ? ಅಲ್ಲಿಗೆ ಅದ್ವೈತ. ಅಲ್ಲಿ ಏನು ಇಟ್ಕೊಂಡಿದ್ದಾರೆ ಅಂದರೆ, ನಿಜವಾಗ್ಲೂ ಇಲ್ಲಿ ಜಗತ್ತು ಅನ್ನೋದು ಆತ್ಮನಿಗಿಂತ ಬೇರೆಯೇ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ತೀರ್ಮಾನ ಮಾಡೋದ್ರಿಂದ ಅದು ಇಲ್ಲವೇ ಇಲ್ಲ ಅಂತಾಯಿತು. ನಿಜವಾಗ್ಲೂ ಆತ್ಮನಿಗಿಂತ ಬೇರೆ ಅಂತಲೇ ಆಗಿಬಿಟ್ರೆ ಅದು ನಿಜವಾಗ್ಲೂ ಇಲ್ಲ, ಆ ವಾಕ್ಯವೂ ಕರೆಕ್ಟೇ. ಆದರೆ ನಿಜವಾಗ್ಲೂ ಬೇರೆ ಇಲ್ಲ. ಅದು ಏನಪ್ಪ ಸ್ಪಷ್ಟವಾಗ್ತಾ ಇದೆ ಪ್ರತಿಯೊಬ್ಬರಿಗೂ. ಅದರಿಂದ ಇದು ಅಲ್ಪ ಜಗತ್ತು ಸತ್ಯ ಅಂತ ಒಂದ್ಸರಿ ಹೇಳುವಾಗ ಇದು ತೋರಿಕೆ ಅಂತ ಯಾವ ಥರ ಸಮನ್ವಯ ಮಾಡ್ತಾರೆ ಹೇಳ್ತೀನಿ. ಜಗತ್ತು ಸತ್ಯ ಅಂತ ಬರೀ ಆ ಸತ್ಯದಿಂದ ಹೇಳಿಲ್ಲ. ಏನು ಹೇಳಿದೆ? ವ್ಯಾವಹಾರಿಕ ಸತ್ಯ ಅಂದಿದೆ, ಅದನ್ನು ನೆನ್ಪಿಡಬೇಕು. ಸತ್ಯ ಅಂತ ಶ್ರುತಿನಲ್ಲಿ ಪದ ಉಪಯೋಗಿಸಿದೆ. ಏನು ಉಪಯೋಗಿಸಿದೆ? ಸತ್ಯಂಚ ಅನೃತಂಚ ಸತ್ಯಂ ಅಭವತ್ ಅಂತ ಹೇಳಿದೆ. ಅಂದರೆ ಆ ಸತ್ಯವೇ ಈ ಸತ್ಯವಾಯಿತು, ಈ ಅಸತ್ಯವಾಯಿತು ಅಂತ ಹೇಳಿದೆ. ಅದೇ ಇದಾಯಿತು ಅಂತ ಹೇಳಿದಾಗ ಕಾರಣಕ್ಕೂ ಸತ್ಯ ಅಂತ ಹೇಳಿಬಿಡ್ತು, ಕಾರ್ಯಕ್ಕೂ ಸತ್ಯ ಅಂತ ಹೇಳಿಬಿಡ್ತು. ಶ್ರುತಿ ಮಾಡಿರೋದು ಚೇಷ್ಟೆ. ಗೊತ್ತಾಯ್ತು ಅದು? ಇವಾಗ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಲ್ಲ. ಅದಕ್ಕೋಸ್ಕರ ಅದನ್ನು ಪಾರಮಾರ್ಥಿಕ ಸತ್ಯ ಅಂತ ಕರೆದ್ರು, ಇದನ್ನು ವ್ಯಾವಹಾರಿಕ ಸತ್ಯ ಅಂತ ಕರೆದ್ರು. ಆಮೇಲೆ ಮರೀಚಿಕೆಯನ್ನು ಪ್ರಾತಿಭಾಸಿಕ ಸತ್ಯ ಅಂತ ಕರೆದ್ರು. ಆಮೇಲೆ ಹೇಳಿದ್ರು ಅಂದರೆ
ಆ ಪಾರಮಾರ್ಥ ಸತ್ಯವೇ ಈ ವ್ಯಾವಹಾರ ಸತ್ಯ ಆಗಿರೋದು, ಈ ಪ್ರಾತಿಭಾಸ ಸತ್ಯ ಆಗಿರೋದು ಅಂತ ಹೇಳಿದರು. ಗೊತ್ತಾಯ್ತಲ್ವಾ? ಇವಾಗ ಈ ಮಾತುಗಳನ್ನ ಇಟ್ಕೊಂಡು ನೋಡಿ, ನಾನು ಬರೀ ಜಗತ್ತು ಸ್ವತಂತ್ರ ಅಂತ ತಿಳ್ಕೊಂಡಿದ್ದಾಗ, ದೃಷ್ಟಾಂತದಲ್ಲಿ ನಾನಿದು ಹಾವು 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 ಅಂತ ತಿಳ್ಕೊಂಡಿದ್ದಾಗ ಅದು ಅಸತ್ತು ಮಿಥ್ಯ. ಯಾವಾಗಿದೋ? ನಾನು ಪೂರ್ತಿ ಅಜ್ಞಾನದಲ್ಲಿರುವಾಗ. ಹಾಗೇನೆ ಅಜ್ಞಾನದಲ್ಲಿರುವಾಗ ನಾನು ತಿಳ್ಕೊಳ್ತಾ ಇರೋ ಜಗತ್ತು ಅಸತ್ತು 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 3 ಸಲ ಹೇಳಿದ್ದೀನಿ. ಆದರೆ ತತ್ವವನ್ನು ತಿಳ್ಕೊಂಡ ಮೇಲೆ ನಾನು ಯಾವ ರೀತಿ ಹಗ್ಗವೇ ಹಾವಿನಂತೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತೀನೋ, ತಿಳುವಳಿಕೆ ಬರುತ್ತೋ, ಹಾಗೇನೆ ಇಲ್ಲಿ ಆತ್ಮನೇ ತುರಿಯ ಆತ್ಮನೇ ಹೀಗೆ ಕಾಣಿಸ್ಕೊಳ್ತಾ ಇದ್ದಾನೆ ಅಂತ ಬರುತ್ತೆ. ಅವಾಗೇನಾಯಿತು? ಅಧಿಷ್ಠಾನ ಲೆಕ್ಕಕ್ಕೆ ತಗೊಂಡು ಮಾತಾಡಿದಾಗ ಅದು ಪ್ರಾತಿಭಾಸ ಸತ್ಯವಾಯಿತು. ಪ್ರಾತಿಭಾಸ ಸತ್ಯ ಅಂತ ಗೊತ್ತಾಯ್ತಲ್ಲ? ಕಪ್ಪೆ ಚಿಪ್ಪೆ ಬೆಳ್ಳಿ ಅಂತ ತೋರುತ್ತೆ, ಪ್ರಾತಿಭಾಸ ಸತ್ಯ ಅದು. ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ಹಗ್ಗವೇ ಹಾವಿನಂತೆ ತೋರುತ್ತೆ ಅನ್ನೋದು ಪ್ರಾತಿಭಾಸ ಸತ್ಯ. ಮರೀಚಿಕೆ ದೃಷ್ಟಾಂತ ನೋಡಿ, ಭೂಮಿಯೇ ನೀರಿನಂತೆ ಕಾಣುತ್ತೆ, ಪ್ರಾತಿಭಾಸ ಸತ್ಯ. ಪ್ರಾತಿಭಾಸ ಸತ್ಯ ಅನ್ನೋದು ಜ್ಞಾನ ಇದೆಯಲ್ಲ, ಸಮ್ಯಕ್ ಜ್ಞಾನ ಅದು. ಬರೀ ನೀರು ಅಂತ ತಿಳ್ಕೊಂಡ್ರೆ ಮಿಥ್ಯಾಜ್ಞಾನ, ಬರೀ ಸರ್ಪ ಅಂತ ತಿಳ್ಕೊಂಡ್ರೆ ಮಿಥ್ಯಾಜ್ಞಾನ, ಬರೀ ಬೆಳ್ಳಿ ಅಂತ ತಿಳ್ಕೊಂಡ್ರೆ ಮಿಥ್ಯಾಜ್ಞಾನ. ಅಧಿಷ್ಠಾನ ಸಮೇತ ತಿಳ್ಕೊಂಡ್ರೆ ಪ್ರಾತಿಭಾಸ ಸತ್ಯ ಅದು. ಅಲ್ಲಿಗೆ ಅದನ್ನು ಬಿಟ್ಕೊಟ್ಟೆ ಆಗಾಗಲಿಲ್ಲ, ಇಟ್ಕೊಂಡಿದ್ದೀವಿ. ಅವಾಗ ಏನಾಯಿತು? ಅದ್ವೈತ ಪ್ರಾಪ್ತಿ ಆಯಿತು. ಅಲ್ಲಿಗೆ ನಾವು ನೋಡ್ತಾ ಇರೋ ಜಗತ್ತನ್ನು ಬಿಟ್ಟು ಕೊಡದೆ ನಾವು ಆತ್ಮನೊಂದಿಗೆ ಅದರ ತೋರಿಕೆ ಅಂತ ಹೇಳೋದ್ರಿಂದ ಅದ್ವೈತ ಸ್ಥಾಪನೆ ಆಯಿತು. ಹಾಗೆ ಹೇಳಿದೆ ಅಧಿಷ್ಠಾನವನ್ನೇ ಬಿಟ್ಬಿಟ್ಟು ಬರೀ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ರೆ ಅದು 100ಕ್ಕೆ 100 ಬೌದ್ಧ ಮತ. ಸ್ಪಷ್ಟವಾಯ್ತು ಇವಾಗ? ಬ್ರಹ್ಮ ಸತ್ಯಂ ಜಗನ್ನಿತ್ಯ ಜೀವೋ ಬ್ರಹ್ಮೈವ ನಾಪರಃ ಅಂತ 2 ಸೆಂಟೆನ್ಸ್ ಸೇರಿಸಿ ಹೇಳಿದ್ರಲ್ಲ ನಿನ್ನೆ. ಜೀವೋ ಬ್ರಹ್ಮೈವ ನಾಪರಃ ಅನ್ನೋದು ಕರೆಕ್ಟ್. ಇದನ್ನ ಹೈಲೈಟ್ ಮಾಡಿ ಇದ್ರ ಜೊತೆಗೆ ಅದನ್ನ ಸೇರಿಸ್ಬಿಟ್ಟಿರೋದ್ರಿಂದ ತುಂಬಾ ಕನ್ಫ್ಯೂಷನ್ಸ್ಗೆ ಮುಂಚೆ ಎತ್ಕೊಳ್ತಾ ಆ ವಾಕ್ಯ ಯಾರೋ ಶಂಕರ್ ಎಲ್ಲೂ ಹೇಳಿಲ್ಲ, ಅಥವಾ ಯಾರೋ ಹೀಗೆ ಪಂಡಿತರು ಯಾರೋ ಬರೆದಿದ್ದಾರೆ. ಆ ಜೀವ ಬ್ರಹ್ಮೇನಾಪರಃ ಸರಿಯಾಗೇ ಇದೆ. ಗೊತ್ತದ? ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅನ್ನೋದಂತೂ ಸರಿ ಇಲ್ಲ, ಅದು ಅಷ್ಟೇ. ಮಿಥ್ಯಾ ನಾನು ಅವಿದ್ಯಾ ಕಾಲದಲ್ಲಿ ನೋಡ್ತಾ ಇರೋದು ಖಂಡಿತವಾಗ್ಲೂ ಮಿಥ್ಯ, ಅದೇನಿಲ್ಲ. ಅವರು ಹೇಳೋದು ಅಷ್ಟೇ ಹೇಳಿದ್ರೆ, ಅಯ್ಯೋ ನಾವು ಅವಿದ್ಯಾ ಕಾಲದಲ್ಲಿ ನೋಡ್ತಾ ಇರೋ ಜಗತ್ತು ಮಿಥ್ಯೇನೆ ಅಂತ ಹೇಳಿದ್ರೆ ಆ ವಾಕ್ಯ ಸರಿಯಾಗೇ ಇದೆ, ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ಎಲ್ಲರೂ ಇಲ್ಲ ಅಂದರೆ ಎಂತೆಂತಹ ದೊಡ್ಡ ದೊಡ್ಡ ವಿದ್ವಾಂಸರು ನಿಜವಾಗಲೂ ಇಲ್ಲವೇ ಇಲ್ಲ, ಇಲ್ಲಿ ಪರ್ವತ ಅನ್ನೋದೇ ಇಲ್ಲ, ನೀವು ಕಲ್ಪನೆ ಮಾಡ್ಕೊಂಡು ಅವಿದ್ಯೆಯಿಂದ ನೋಡ್ತಾ ಇದ್ದೀವಿ ಅಂತಲೇ ಹೇಳ್ತಾರೆ. ಅದು ತುಂಬ ದುಬಾರಿ, ಚೆನ್ನಾಗಿಲ್ಲ ಮಾತು. ಗೊತ್ತಾಯ್ತಲ್ಲ? ಅದನ್ನು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಸಾಕು. ಕ್ಲಿಯರ್ ಆಯ್ತಲ್ವಾ? ನೋಡಿ ಅಲ್ಲಿಗೇನಾಯ್ತು ಅಂದರೆ ಆ ಯಾವುದು ಕಾಣಿಸ್ತಾ ಇದೆಯೋ ಅದು ಹುಟ್ಟಿತು ಅಂತ ಹೇಳೋಕ್ಕಾಗಲ್ಲ, ಲೈವ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿಗೇನಾಯಿತು? ಕಾರ್ಯಕಾರಣ ಭಾವವನ್ನು ಬಿಟ್ಟಿದೆ. ಅಲ್ಲಿ ಮೃದ್ಘಟ ಲೋಹ ಚಿನ್ನ ದೃಷ್ಟಾಂತಗಳು ಕೊಟ್ಬಿಟ್ಟು ಕಾರ್ಯಕಾರಣ ಭಾವದಿಂದ ಅನನ್ಯತ್ವವನ್ನು ಸ್ಥಾಪನೆ ಮಾಡಿತು. ಅನನ್ಯತ್ವವನ್ನು ಸ್ಥಾಪನೆ ಮಾಡಿದ್ದಾದಮೇಲೆ ಕಾರ್ಯಕಾರಣ ಭಾವ ಕೈ ಬಿಡ್ತು, ಅಧ್ಯಾರೋಪ ಅಂತ ಹೇಳ್ತು. ಸ್ಪಷ್ಟ ಆಗ್ತಾ ಇದೆ ಅಂತ ಕಾಣಿಸುತ್ತಲ್ಲ ಪ್ರತಿಯೊಬ್ಬರಿಗೂ? ಏನು ಉಳಿಸ್ಕೊಂಡಿದ್ದು? ಅನನ್ಯತ್ವ ಉಳಿಸ್ಕೊಳ್ತು. ಅದಕ್ಕೆ ನಾನು ಹೇಳೋದು, ಕಾರ್ಯಕಾರಣ ಅನನ್ಯತ್ವ ನ್ಯಾಯವನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಖಂಡಿತವಾಗಲೂ ಈ ಸಂಶಯಗಳು ಬರೋಲ್ಲ. ಅದಕ್ಕೆ ಪ್ರಾಮುಖ್ಯತೆಯನ್ನೇ ಕೊಡದೆ ಅದೊಂದು ಅದನ್ನು ಲೆಕ್ಕಕ್ಕೆ ತಗೊಂಡಿಲ್ಲ. ಆ ವಾಕ್ಯವನ್ನು ಲೆಕ್ಕ ತಗೊಂಡು ಎಷ್ಟು ಚೆನ್ನಾಗಿದೆ. ಅಲ್ಲಿ ಜಗತ್ತು ಬ್ರಹ್ಮಕ್ಕಿಂತ ಬೇರೆಯಲ್ಲ, ಆದರೆ ಬ್ರಹ್ಮ ಜಗತ್ತಿಗಿಂತ ಬೇರೆ ಅನ್ನೋ 2 ವಾಕ್ಯ ನೆನಪಿಡಿ. ಅದು ಪ್ರತ್ಯಕ್ಷ ಪ್ರಮಾಣ, ಇದು ಶ್ರುತಿ ಪ್ರಮಾಣ. ಇದು ಬ್ರಹ್ಮ ಜಗತ್ತಿಗಿಂತ ಬೇರೆ ಅನ್ನೋದು ಪ್ರತ್ಯಕ್ಷ ತಿಳಿಯೋಲ್ಲ. ಹಾಗೆ ನೋಡ್ಕೋದ್ರೆ ಅದು ತಿಳಿಯೋಲ್ಲ. ಮೃದ್ಘಟ ದೃಷ್ಟಾಂತದಲ್ಲಿ ಮಣ್ಣನ್ನು ಬಿಟ್ಬಿಟ್ಟಿರೋ ಬೇರೆ ಮಡಿಕೆ ಎಲ್ಲಾದರೂ ಇದೆಯೇನೋ?
ಇದು ಅನುಮಾನ. ಯಾವುದೋ ಮಣ್ಣು ಮಡಿಕೆಗಿಂತ ಬೇರೆ ಅನ್ನೋದು. ಆದರೆ ಮಣ್ಣು ಮಡಿಕೆಗಿಂತ ಬೇರೆ ಪ್ರತ್ಯಕ್ಷ ಪ್ರಮಾಣ. ಎರಡಕ್ಕೂ ಕ್ಲಾಶ್ ಇಲ್ಲ, ಎರಡೂ ಕರೆಕ್ಟು. ಆದರೆ ಎರಡನ್ನೂ ತಗೋಬೇಕು. ಗೊತ್ತಾಯ್ತಲ್ಲ? ಅಲ್ಲಿಗೇನು ಹೇಳ್ತಾ ಇತ್ತು? ಇವಾಗ ಈ ಶ್ಲೋಕದಲ್ಲಿ ಏನು ತಿಳಿಸ್ಕೊಟ್ರಂದರೆ, ಇದೆಲ್ಲ ಹುಟ್ಟು ಮಾಡ್ತು ಅಂತ ನಾವು ಹಿಂದೆ ಹೇಳಿದ್ದೀವಲ್ಲಪ್ಪ, ಅದೆಲ್ಲ ಹಾಗಾಗೆ ತೊಗೊಂಡ್ಬಿಡಬೇಡ. ಅದೊಂದು ಪ್ರೂಫ್ಗೋಸ್ಕರ ಹೇಳಿದ್ದು. ಅದನ್ನೇ ಮುಂಚೆನೇ ಹೇಳಿದ್ದಾರೆ ಕಾರಿಕಾಕರು. ಇದೊಂದು ಕಥೆ, ಜನರು ತಿಳಿಸ್ಕೊಡೋದಕ್ಕೋಸ್ಕರ ಇದೊಂದು ಕಥೆ ಹೇಳಿರೋದು ಅಷ್ಟೇ ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ? ಕಥೆ ಅಂದರೆ ಇದಕ್ಕೆಲ್ಲ ಅರ್ಥವಾದ ಅಂತಾರೆ. ಅರ್ಥವಾದದಲ್ಲಿ ಏನು ಅಂದರೆ ನಿಜವಾಗ್ಲೂ ಅದು ಕಥೆನೇ. ಆದರೆ ಕಥೆ ಹೇಳೋದಕ್ಕೊಂದು ಉದ್ದೇಶ ಇರುತ್ತೆ. ಆ ಕಥೆ ಹೇಳಿದಾಗ ಕೆಲವು ಸಲ ಪ್ರತ್ಯಕ್ಷ ಪ್ರಮಾಣಕ್ಕೆ ವಿರುದ್ಧವಾಗಿರುತ್ತೆ. ಪ್ರತ್ಯಕ್ಷ ಪ್ರಮಾಣಕ್ಕೆ ವಿರುದ್ಧವಾಗಿರೋವಾಗ ಬರೀ ಪ್ರತ್ಯಕ್ಷ ಪ್ರಮಾಣನ ಇಟ್ಕೊಂಡು ಅಯ್ಯೋ ಈ ವೇದದಲ್ಲಿ ಏನೇನೋ ಮಾತಾಡ್ತಾರೆ ಅಂತ ಅಂತಾರೆ. ಈ ತುಂಬ ಓದ್ಕೊಂಡ್ರು ಕೆಲವು ಇಂಗ್ಲೀಷ್ನಲ್ಲಿ ಓದಿರ್ತಾರಲ್ಲ, ಅವ್ರು ಹಾಗೆ ಮಾತಾಡೋದು. ವೇದ ಓದ್ಬಿಡ್ತಾರೆ. ಅದು ತುಂಬ ಬರೀ ಕಥೆಗಳೇ ಇದೆ. ಅದರಲ್ಲೂ ನೀವು ಕರ್ಮಕಾಂಡ ನೋಡಿಬಿಟ್ರೆ, ಇಂದನೇ ಇಲ್ಲಿ ಬಾ, ನಂಗೆ ಇದು ಮಾಡು, ಅದು ಮಾಡು, ಇದು ತಗೋ, ಏನೇನೋ ಕಥೆಗಳು ನೋಡ್ಬಿಡ್ತಾರೆ, ತೀರ್ಮಾನ ಮಾಡಿಬಿಟ್ರು. ಹಾಗಲ್ರಿ ಅದು. ಅಲ್ಲಿ ಮುಂದೆ ನೋಡ್ರಿ, ಈ ಕಥೆ ಹೇಳಿರೋದು ಯಾತಕ್ಕೆ ಅಂದರೆ ಈ ಕರ್ಮವನ್ನು ಸ್ತುತಿ ಮಾಡೋದಕ್ಕೋಸ್ಕರ. ಇಲ್ಲಿ ಕಥೆ ಹೇಳಿರೋದು ಈ ಕಥೆ ನಿಂದನೆ ಈ ಕರ್ಮವನ್ನು ನಿಂದನೆ ಮಾಡೋದಕ್ಕೋಸ್ಕರ ಎಲ್ಲ ಹೇಳಿರ್ತಾರೆ. ಆದ್ದರಿಂದ ನಾನು ಹೇಳಿದ್ನಲ್ಲ, ಅಗ್ನಿ ಬಿಸಿಯಾಗಿಲ್ಲ, ತಣ್ಣಗೆ ಇದು ಪ್ರಕಾಶವಾಗಿಲ್ಲ ಅಂದರೆ ಅದಕ್ಕೆ ಬೇರೆ ಅರ್ಥ ಹುಡುಕಬೇಕು ಅಂತ ಹೇಳಿದ್ನಲ್ಲ, ಅರ್ಥವಾದಲ್ಲೆಲ್ಲ ಹೀಗೆ ಆಗೋದು. ಪ್ರತ್ಯಕ್ಷ ನೋಡಿದ್ರೆ ಅಸಂಬದ್ಧ. ಅದೇನು ಮಾಡ್ತೀವಿ ಅಂದರೆ ಪ್ರತ್ಯಕ್ಷಕ್ಕೂ ವಿರುದ್ಧವಾಗಬಾರ್ದು, ಶ್ರುತಿಗೂ ವಿರುದ್ಧವಾಗಬಾರ್ದು. ಆ ಥರ ಇನ್ನೊಂದು ಅರ್ಥವನ್ನು ಹೇಳ್ತೀವಿ, ಅದಕ್ಕೆ ಅರ್ಥವಾದ ಅಂತಾರೆ. ಗೊತ್ತದ? ಇದು ನಿಜವಾಗಲೂ ಪರಮಾರ್ಥ ದೃಷ್ಟಿಯಲ್ಲಿ ಏಕತ್ವ ಅನ್ನೋದೇ ಇರೋದು. ಅನನ್ಯತ್ವ ಅಂತ ಅನ್ನೋದೇನು ಅಂದರೆ ಈ ಎರಡು ಜ್ಞಾನಗಳನ್ನು ಬೆರೆಸಿ ಹೇಳಿದಿರೋದು. ಅನ್ಯತ್ವದಲ್ಲಿ ಏನು ಬಂದಿದೆ? ಒಳ್ಳೆಯ ಪ್ರಶ್ನೆ ಇದು. ಅನನ್ಯತ್ವದಲ್ಲಿ ಏನಿದೆ? ಇಂದ್ರಿಯ ಪ್ರಮಾಣದಿಂದ ಗ್ರಹಿಸಿರೋದನ್ನು ಇಟ್ಕೊಂಡು, ಶಾಸ್ತ್ರ ಪ್ರಮಾಣದಿಂದ ಗ್ರಹಿಸಿರೋದನ್ನು ಇಟ್ಕೊಂಡು ಹೇಳಿರೋ ಸ್ಟೇಟ್ಮೆಂಟು ಸರ್ವಾತ್ಮಭಾವ, ಅನನ್ಯತ್ವ. ಗೊತ್ತಾಯ್ತಾ? ಕೇವಲ ಸ್ವರೂಪನೇ ಶ್ರುತಿ ಪ್ರಮಾಣದಿಂದ ಮಾತ್ರವೇ ಗೊತ್ತಾಗ್ತಕ್ಕಂಥದ್ದನ್ನು ಹೇಳೋದು ಏಕತ್ವ. ಗೊತ್ತಾಯ್ತಲ್ಲ? ಇಲ್ಲಿ ಶ್ರುತಿ ಪ್ರಮಾಣ ಎರಡೂ ಸೇರಿಸಿದೆ ಅಲ್ಲಿ. ಗೊತ್ತಾಯ್ತಲ್ಲ? ಇಲ್ಲಿ ಪೂರ್ತಿ ಶ್ರುತಿ ಪ್ರಮಾಣ ಒಂದೇ ಇದೆ. ಅದಕ್ಕೋಸ್ಕರನೇ ಸ್ವರೂಪವನ್ನು ತಿಳಿಸೋವಾಗ ಏನು ಹೇಳ್ತಾರೆ ಮತ್ತು ಸರಾತ್ಮವನ್ನು ಹೇಳುವಾಗ ಏನು ಹೇಳ್ತಾರೆ ನೋಡ್ಕೊಳ್ಳಿ. ಇಲ್ಲಿ ಅನನ್ಯತ್ವ ಹೇಳಿದೆ. ಅನನ್ಯತ್ವ ಹೇಳಿದ್ರು ಕೂಡ ಅನನ್ಯತ್ವ ಅಂದರೆ ಹೀಗೆ ತಿಳ್ಕೊಬೇಡಯ್ಯ. ಏನು ತಿಳ್ಕೊಬೇಡ? ಇಲ್ಲೇನೋ ಬಣ್ಣವಾಗಿದೆ, ಹಾಗೇನೋ ಆತ್ಮನೋ ಬಣ್ಣವಾಗಿದೆ ಅಂತ ತಿಳ್ಕೊಬೇಡಪ್ಪ. ಸಾಮಾನಾಧಿಕರಣ್ಯ ಯಾಕೆ ಹೇಳಿದ್ದು ಅಂದರೆ ಇದೆಲ್ಲ ಬ್ರಹ್ಮ ಅಂತ ಯಾಕೆ ಹೇಳಿದ್ದು ಅಂದರೆ ಪ್ರಪಂಚ ಪ್ರವಿಲಾಪನಾರ್ಥಂ. ಈ ಬಣ್ಣಗಳನ್ನೆಲ್ಲ ತೆಗೆದುಹಾಕಿ ತಿಳ್ಕೋ. ಯಾಕೆಂದರೆ ಬಣ್ಣ ಅನ್ನೋದು ಇಂದ್ರಿಯ ದೃಷ್ಟಿಯಿಂದ ನೋಡಿದಾಗ ಬೇರೆ, ಶಾಸ್ತ್ರ ದೃಷ್ಟಿಯಿಂದ ಅದೇ. ಮುಂಚೆ ಇದನ್ನೆಲ್ಲ ಉಪಾಧಿ 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 ಅಂತ ಕರಿತೀವಿ. ಆಮೇಲೆ ಏನು ಮಾಡ್ತೀವಿ? ನಾನು ಇಷ್ಟೊತ್ತು ಯಾವುದನ್ನು ಉಪಾಧಿ ಅಂತ ಹೇಳಿದ್ನೋ ಅದು ಆತ್ಮವೇ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಆದ್ದರಿಂದ ಜಗತ್ತಿಗೆ ಉಪಾಧಿತ್ವವನ್ನು ಹೇಳಿರೋದು ಕೂಡ ಅಧ್ಯಾರೋಪ. ಮಾಯೆಗೆ ಭಿನ್ನತ್ವ ಹೇಳಿರೋದನ್ನು ಅಧ್ಯಾರೋಪ. ಮಾಯೆ ಬ್ರಹ್ಮಶಕ್ತಿ, ಬ್ರಹ್ಮದ ಶಕ್ತಿ. ಇದನ್ನೇ ಕೆಲವರು ದ್ವೈತಿಗಳು ದೊಡ್ಡ ವಾದ ಮಾಡ್ತಾರೆ. ಬ್ರಹ್ಮದ ಶಕ್ತಿ ಅಂದ್ಕೊಳ್ಳೆ ಬೇರೆ ಆಗ್ಲಿಲ್ವೇನ್ರಿ ಅಂತಾರೆ. ಗೊತ್ತಾಯ್ತಾ? ಶಕ್ತಿ ಅಂದರೆ ಬೇರೆ ಆಗ್ಬಿಡಲ್ಲಪ್ಪ, ಬ್ರಹ್ಮಶಕ್ತಿ ಅಂತ ತಿಳಿಸೋದು. ಇವಾಗ ನೀನು ಗಂಡಸು ಅಂತ ತಿಳಿಸಿದ್ರೆ ನೀನು ಬೇರೆ, ಗಂಡಸು ಬೇರೆ ಅಂತಲ್ಲ ಹೇಳೋ ವಿಧಾನ ಅದು. ಯಾಕೆಂದರೆ ಆ ನೀನು ಅನ್ನೋದು ಕಾಣಿಸಲ್ಲ, ಗಂಡಸು ಅನ್ನೋದು ಕಾಣಿಸ್ತಾ ಇದೆ. ಆದರೆ ಎರಡಕ್ಕೂ ಸಂಬಂಧ ಇದೆ.
ಅದಕ್ಕೋಸ್ಕರ ಹೇಳೋ ಮಾತಷ್ಟೇ ಅದನ್ನು. ಆದ್ದರಿಂದ ಇದನ್ನು ಇಟ್ಕೊಂಡು ಪ್ರಪಂಚ ಪ್ರವಿರಾರ್ಥ ಅಂತ ಹೇಳಿದೆ. ಅಂದರೆ ಸ್ವರೂಪವನ್ನು ತಿಳ್ಕೊಳ್ಳುವಾಗ ಅದನ್ನೆಲ್ಲ ಸೇರಿಸ್ಕೊಂಡು ನಾನು ಹಾಗೆ ಇದ್ದೀನಿ ಅಂತ ತಿಳ್ಕೊಬೇಡ, ಕೇವಲ ಕಾರಣ ದೃಷ್ಟಿಯಲ್ಲಿ ನೋಡು ಅಂತ ಹೇಳುತ್ತೆ. ಅನನ್ಯತ್ವ ಏನಮ್ಮ? ಅದು ಬೇರೆ. ಅಲ್ಲಿ ಅನನ್ಯಾಶ್ಚಿಂತೆಯಂತೋ ಮಾಂ ಅಂದರೆ ಭಾಷ್ಯಕಾರ ಮಾಡಿರೋದು ಅರ್ಥ, ಆ ಬ್ರಹ್ಮವು ನಾನೇ ಅಂತ ಇಟ್ಕೊಂಡು ಯಾವಾಗಲೂ ಚಿಂತನೆ ಮಾಡ್ತಾ ಇರೋರಿಗೆ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರಿಭಾಸೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮ ವಾಮ್ಯಂ. ನಿಧಿಧ್ಯಾಸನ ಮಾಡ್ತಾ ಇದ್ದಾರೆ, ಅವ್ರ ಯೋಗಕ್ಷೇಮ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ. ಮುಂದಕ್ಕೆ ಹೇಳಿ. ನರ್ಗತ ಅಲಾತಾತ್ತೇ ದ್ರವ್ಯತ್ವಾಭಾವಯೋಗತಃ ವಿಜ್ಞಾನೇಪಿ ತಥೈವ ಸ್ಯುಃ ಆಭಾಸಸ್ಯ ವಿಶೇಷತಃ. ಅದನ್ನೇನು ಥರ ಹೇಳ್ತಾರೆ. ಯಾವ್ಯಾವ ನೋಡಿದ್ವೋ ರುಜು ವಕ್ರ ಇದಲ್ಲ, ಅವು ಕೊಳ್ಳಿಯಿಂದ ಹೊರಟು ಬಂದಿರುವುದಿಲ್ಲ. ಏಕೆಂದರೆ ಅದರಲ್ಲಿ ದ್ರವ್ಯತ್ವವಿಲ್ಲ, ತೋರಿಕೆ ದ್ರವ್ಯವಿಲ್ಲ. ಅಲ್ಲ, ದ್ರವ್ಯ ಅಂದರೆ ಯಾವುದೇ ತರ್ಕದಲ್ಲಿ ಹೇಳ್ತಾರಲ್ಲ ಆ ಥರ ಯಾವುದೇ ವಸ್ತು ಇಲ್ಲ ಅಂತ ಇಟ್ಕೊಳ್ಳಿ. ಅದನ್ನು ದ್ರವ್ಯ ಗುಣ ಅದು ಅಂತ ಬೇಕಾದಷ್ಟು ಹೇಳ್ತಾರೆ, ಅಷ್ಟೆಲ್ಲ ಬೇಕಾಗಿಲ್ಲ ನಮಗೆ. ಅಂದರೆ ಒಂದು ವಸ್ತು ಇಲ್ಲ ಅಂತ ಇಟ್ಕೊಳ್ಳಿ ಸಾಕು. ಅವು ಕೊಳ್ಳಿಯಿಂದ ಹೊರಟು ಬಂದಿರುವುದಿಲ್ಲ, ಏಕೆಂದರೆ ದ್ರವ್ಯತ್ವ ಅಭಾವ ಯೋಗದಿಂದ. ದ್ರವ್ಯ ಅಂತಿಲ್ಲ. ವಿಜ್ಞಾನದ ವಿಷಯದಲ್ಲೂ ಹೀಗೇ ಇರಬೇಕು, ಏಕೆಂದರೆ ತೋರಿಕೆ ಸಮಾನವಾಗಿದೆ ನೋಡಿ ಅಂತ. ಆ ತೋರಿಕೆಗಳು ಮನೆಯಿಂದ ಜನರು ಹೊರಕ್ಕೆ ಬರುವಂತೆ ಕೊಳ್ಳಿಯಿಂದ ಹೊರಟು ಬಂದಿರುವುದಿಲ್ಲ. ಗೊತ್ತಾಗ್ತಾ ಇದೆಯಲ್ಲ? ಅಂದರೆ ಕಾರ್ಯಕಾರಣವನ್ನು ತೆಗೆದಾಕ್ತಾ ಇದ್ದಾರೆ, ಅದರಿಂದಲೇ ಬಂತು ಅನ್ನೋದು ತೆಗೆದಾಕ್ತಾ ಇದ್ದಾರೆ. ಕೊಳ್ಳಿಯಿಂದ ಹೊರಟು ಬಂದಿರುವುದಿಲ್ಲ, ಏಕೆಂದರೆ ದ್ರವ್ಯತ್ವಾಭಾವ ಯೋಗದಿಂದ. ದ್ರವ್ಯತ್ವವೆಂದರೆ ದ್ರವ್ಯದ ಭಾವವು, ಅದು ಇಲ್ಲದ್ದು ದ್ರವ್ಯತ್ವಾಭಾವವು. ದ್ರವ್ಯತ್ವಾಭಾವ ಯೋಗದಿಂದ ದ್ರವ್ಯತ್ವ ಅವುಗಳು ಇಲ್ಲವೆಂಬ ಯುಕ್ತಿಯಿಂದ. ಬರೀ ಆಕಾರವನ್ನೇ ನೋಡಿ, ಇವಾಗ ಆಕಾರದ ಬಗ್ಗೆನೇ ಮಾತಾಡ್ತಾ ಇರೋದು. ಕೊಳ್ಳಿನೇ ಹಾಗೆ ಕಾಣಿಸ್ತಾ ಇದೆ ಅಂದರೆ ಅವಾಗೇನು ದ್ರವ್ಯತ್ವ ಪ್ರಶ್ನೆನೇ ಬರೋಲ್ಲ, ಕೊಳ್ಳಿನೇ ಅದು ಅಂತ ಆಗೋಗುತ್ತೆ. ಆಕಾರವನ್ನೇ ಪ್ರತ್ಯೇಕವಾಗಿ ನೋಡಬೇಕು, ಕೊಳ್ಳಿನ ಸೇರಿಸ್ಕೊಂಡು ನೋಡಬೇಡಿ. ಇವಾಗ ಅರ್ಥವಾಯ್ತಾ? ಕೊಳ್ಳಿಯನ್ನು ಸೇರಿಸ್ಕೊಂಡು ನೋಡಿದ್ರೆ ಅದು ಇರೋದೇ ಅದೇ ಕೊಳ್ಳಿ ಆಗೋಗುತ್ತೆ. ಹಾಗಾಗಬಾರ್ದು, ಸ್ವತಂತ್ರವಾಗಿ ನೋಡಿ. ಸರ್ಕಲ್ ಅನ್ನೋದು ಇದೆಯಾ ಅಲ್ಲಿ? ಇಲ್ಲ, ಯಾಕೆಂದರೆ ಅಲ್ಲಿ ದ್ರವ್ಯವಿಲ್ಲ. ಅಲ್ಲಿ ಪ್ರಪಂಚಕ್ಕೂ ದ್ರವ್ಯತ್ವ ಇಲ್ಲ, ಆತ್ಮನ ಬಿಟ್ಟರೆ ಅದು ಎಚ್ಚರಿಕೆ ಕೊಡ್ತಿದ್ರು. ಅದೇ ಇಲ್ಲ, ಗೊತ್ತಾಯ್ತಾ? ಅಂದರೆ ವಸ್ತುವಿಗೆ ಪ್ರವೇಶವೇ ಮುಂತಾದದ್ದು ಹೊಂದುವುದೇ ಹೊರತು ಅವಸ್ತುವಿಗೆ ಹೊಂದುವುದಿಲ್ಲ. ಅವಾಗ ದ್ರವ್ಯ ಒಂದಿದ್ದರೆ ತಾನೇನಪ್ಪ ಅದು ಇದೆ ಅದಂತ ಎಲ್ಲ ಹೋಗೋದು. ಆದ್ದರಿಂದ ಪ್ರವೇಶವೇ ಇಲ್ಲ. ಆದ್ದರಿಂದ ಏನಾಯಿತು, ಅವಸ್ತು. ವಿಜ್ಞಾನದ ವಿಷಯದಲ್ಲೂ ಜಾತಿಯೇ ಮುಂತಾದ ತೋರಿಕೆಗಳು ಹಾಗೆಯೇ ಇರಬೇಕು. ಇವಾಗ ವಿಜ್ಞಾನದ ವಿಷಯದಲ್ಲಿ ಅದು ತೋರ್ಕೊಳ್ತಾ ಇದೆಯಲ್ಲ, ಓ ಗ್ರಹಗ್ರಾಹಕ ಆಭಾಸದಿಂದ ತೋರ್ಕೊಳ್ತಾ ಇದೆಯಲ್ಲ, ತೋರ್ಕೊಳ್ತಾ ಇದ್ರು ಕೂಡ ಅದರಲ್ಲಿ ಕೂಡ ಗ್ರಹಣ ಗ್ರಾಹಕ ಇದರೊಳಗೆ ದ್ರವ್ಯ ಇದೆ ಅಂತ ತಿಳ್ಕೊಬೇಡ. ನೀನೇ ಹಾಗೆ ಕಾಣಿಸ್ಕೊಳ್ತಾ ಇದೆಯಾ ಅಷ್ಟೇ. ಗ್ರಹಣಕಾರಕ ಅದನ್ನು ಹೇಳ್ತಾ ಇರೋದು, ಮುಂಚಿನಿಂದ ಅದನ್ನೇ ಹೇಳ್ತಾ ಇರೋದು. ಏನು? ಕ್ಷೇತ್ರಜ್ಞ, ಜ್ಞಾತ ಜ್ಞೇಯ. ಜ್ಞಾತ ಜ್ಞೇಯ ಅನ್ನೋ ಸ್ಪಂದನದಲ್ಲಿ ಏನೋ ಕಾಣಿಸ್ತಾ ಇದೆಯಲ್ಲ, ಅದೊಂದು ದ್ರವ್ಯವಲ್ಲ. ಅದರಿಂದ ದ್ವೈತ ಅನ್ನೋದು ದ್ರವ್ಯವಲ್ಲ, ನಾನಾತ್ವ ಅನ್ನೋದು ದ್ರವ್ಯವಲ್ಲ. ನಾವಿದನ್ನು ಸುಲಭವಾಗಿ ತಿಳ್ಕೊಬೋದು, ತುಂಬ ಸುಲಭವಾಗಿ ತಿಳ್ಕೊಳ್ಳೋದಂತೂ. ಇವಾಗ ನೋಡಿ, ಇಷ್ಟು ಗಾತ್ರ ಮಣ್ಣುಮುದ್ದೆ ಇದೆ, ಅದನ್ನು
ನಾನು ಸಣ್ಣ ಸಣ್ಣ ಕುಡಿಕೆಗಳು ಮಾಡಿದ್ರೆ 1000 ಮಾಡ್ಬೋದು. ಮಡಿಕೆಗಳು ಮಾಡಿದ್ರೆ ಪ್ರಾಯಶಃ 150-200 ಮಾಡ್ಬೋದು. ಹೆಂಚುಗಳು ಮಾಡಿದ್ರೆ 400 ಮಾಡ್ಬೋದು. ಇವಾಗ ನಾನಾತ್ವ ಅನ್ನೋದಕ್ಕೆ ಏನು ಬೆಲೆ? ಇವಾಗ ಒಂದೇ ಇರೋದು, ಎಷ್ಟು ಬೇಕಾಗುತ್ತೆ. ಕೇವಲ ಅನಿಸಿಕೆ ಅಂದರೆ, ತೋರಿಕೆ ಅಂದರೆ ಏನು ದ್ರವ್ಯ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ನೋಡಿ, ತೋರಿಕೆ ಏನಿದೆಯೋ ಅದು ನಿಜವಾಗಲೂ ಅದರ ಕಿಮ್ಮತ್ತು ಎಷ್ಟೋ 0. ಹೇಳಿದ್ದೀನಿ ಪಾಯಿಂಟು. ಕಿಮ್ಮತ್ತು 0 ಅಂದ್ರೇನು? ಆಕಾರ ಸೇರಿಸಿದ್ರೂ ಮಣ್ಣೆ, ಆಕಾರ ತೆಗೆದು ಹಾಕಿದ್ರೂ ಮಣ್ಣೆ. ಅಲ್ಲಿಗೇನಾಯ್ತು? ಆಕಾರ ಅಂದ್ರೆ 0 ಅಂತಾಯ್ತು ಇಲ್ಲ ಅರ್ಥ. ಆಕಾರ ಭಾಷ್ಯವಾಕ್ಯ ಇದು ಬೃಹದಾರಣ್ಯದಲ್ಲಿ. ಅದಕ್ಕೋಸ್ಕರನೇ ಒಂದು ನಾನಾತ್ಮದ ಒಂದರ ಪಕ್ಕದಲ್ಲಿ 0 ಇಟ್ಟರೆ 10 ಆಯಿತು, 2 0 ಇಟ್ಟರೆ 100 ಆಯಿತು, 3 0 ಇಟ್ಟರೆ 1000 ಆಯಿತು, 10 0 ಇಟ್ಬಿಟ್ರೆ ಒಂದು 10 ಬಿಲಿಯನ್ಸ್ ಆಗೋಯ್ತು. ಎಲ್ಲ ಇಡೋ 0ಗಳೇ, ಅದಕ್ಕೆ ಬೆಲೆ ಇಲ್ಲ. ಗೊತ್ತಾಗ್ತಾ ಇದೆಯಾ? ಅದರ ನಾನಾತ್ವ ಉಂಟಾಗಿದೆ. ಆ ಥರ ದ್ರವ್ಯತ್ವ ಇಲ್ಲ, ಆದರೆ ಇನ್ನೊಂದು ಕಾಣಿಸ್ತಾ ಇದೆ. ಗೊತ್ತಾಯ್ತಲ್ವ? ಹೌದು, ಮನಸ್ಸಿನ ಕಲ್ಪಿತವಾದದ್ದು ಬುದ್ಧಿ ಪರಿಕಲ್ಪಿತ ಅಂತ ಹೇಳ್ತೀವಿ ನೋಡಿ. ಗೊತ್ತಾಯ್ತಾ? ಇದೆಲ್ಲ ಬಹಳ ಆಳವಾದ ಪ್ರಶ್ನೆಗಳು. ಅದಕ್ಕೆ ನಿಜವಾಗಲೂ ಸ್ಪಷ್ಟವಾಗಿ ಉತ್ತರ ಬೇಗ ಹೇಳೋಕ್ಕಾಗಲ್ಲ, ತುಂಬ ಯೋಚನೆ ಮಾಡಬೇಕಾಗುತ್ತೆ. ನೀವು ಹೇಳ್ರಿ ಮನಸ್ಸಿನಿಂದ ಕಲ್ಪಿತವಾಗಿರೋದ್ರಲ್ಲಿ ದ್ರವ್ಯ ಇಲ್ಲ, ಆದರೆ ಇಲ್ಲಿ ಕಾಣಿಸ್ತಾ ಇರೋ ನಾನತ್ವದಲ್ಲಿ ದ್ರವ್ಯ ಇದೆ. ಗೊತ್ತಾಯ್ತಾ? ಗೊತ್ತಾಯ್ತು. ಅದರಿಂದ ಏನಾಗಿದೆ ಅಂದರೆ, ನಾನು ಬರೀ ನಾನತ್ವ ಇಟ್ಕೊಂಡು ಇವಾಗ ನಾನು ಒಂದರ ಪಕ್ಕದಲ್ಲಿ 0 ಬರೀತಾ ಇರುವಾಗ ನನ್ನ ಪೇಪರ್ನಲ್ಲಿ ನಿಜವಾಗ್ಲೂ 0ಗಳೇ ಇರೋದು. ಗೊತ್ತಾಯ್ತಾ? ಅದಕ್ಕೆ ಬೆಲೆ ಇಲ್ವೇ ಅಂದರೆ ಇಲ್ವೇ ಇಲ್ಲ. ಆ ಬೆಲೆ ಹೇಗೆ ಬಂತು? ಪಕ್ಕದಲ್ಲಿ 1 ಇಟ್ಟಿದ್ದೀನಿ, ಅದರಿಂದ ಬಂತು. ಆ 1 ಇಲ್ಲದೆ ಹೋದರೆ ಬೆಲೆ ಇಲ್ಲ. ಹೌದಾನಪ್ಪ? ಹಾಗೇನೆ ಅಲ್ಲಿ ಬರೀ ವಿಕಾರಕ್ಕೆ ಬೆಲೆ ಎಲ್ಲಿದೆ ಅಂದರೆ ಮಣ್ಣಿದೆ ಅದರಲ್ಲೇ, ಅದಕ್ಕೋಸ್ಕರ ಇದೆ. ಅದಕ್ಕೋಸ್ಕರ ನಾನಾತ್ವದಲ್ಲಿ ಕೂಡ ನಾನ್ಸೆನ್ಸ್ ಅಲ್ಲ ಅದು. ನಾನಾತ್ವದಲ್ಲಿ ಸೆನ್ಸ್ ಇದೆ, ರೂಲ್ಸ್ ಇದೆ, ನಿಯಮ ಇದೆ. ಹೌದಾನೆ? ನಿಯಮ ಇರೋದ್ರಿಂದಲೇ ನಾವು ಮ್ಯಾಥಮ್ಯಾಟಿಕ್ಸ್ ಇಟ್ಕೊಂಡು ಏನೇನೋ ಅದು ನಿಯಮಗಳೇನಿದೆ ಅಂತೆಲ್ಲ ತಿಳ್ಕೊಬೋದು. ಮ್ಯಾಥಮ್ಯಾಟಿಕ್ಸ್ ಎಲ್ಲ ಬರೀ ಬುದ್ಧಿನಲ್ಲಿರೋದು. ಆದರೆ ಇದಕ್ಕೆ ಹೊಂದ್ಕೊಂಡಿದೆಯಲ್ಲ ಅದು. ನಿಮ್ಗೆ ಅರ್ಥವಾಗ್ತಾ ಇದ್ದಾನೆ ಹೇಳಿದ್ದು? ಇದು ಬರೀ ಬುದ್ಧಿ ಕಲ್ಪನೆ. ಆ ಬುದ್ಧಿ ಕಲ್ಪನೆ ಮಾಡಿ ಅದಕ್ಕೆ ಅನುಗುಣವಾಗಿ ನೋಡಿದ್ರೆ ಎಲ್ಲ ಹೊಂದ್ಕೋತಾ ಇದೆಯಲ್ಲ. ಯಾತಕ್ಕೆ ಹೊಂದ್ಕೋತಾ ಇದೆ? ಹೋಗ್ಲಿ, ಇವಾಗ ನೋಡಿ ಯಾವಾಗ ಹೊಂದ್ಕೊಳ್ಳುತ್ತೆ ಅಂತ. ಅದಕ್ಕೆ ತಕ್ಕಂತೆ ನಾನು ಕಲ್ಪನೆ ಮಾಡಿದ್ರೆ ನನ್ನ ಕಲ್ಪನೆ ಹೊಂದ್ಕೊಳ್ಳುತ್ತೆ. ಅದನ್ನು ಬಿಟ್ಬಿಟ್ಟು ನಾನು ವಿಧವಾಗಿ ಕಲ್ಪನೆ ಮಾಡ್ತಾ ಅಂತ ಇಟ್ಕೊಳ್ಳಿ, ಖಂಡಿತವಾಗ್ಲೂ ಅಲ್ಲಿ ಹೊಂದಲ್ಲ. ನಾನು ಏನೇನೋ ಹೇಳ್ತಾ ಇದ್ದೀನೋ ಅಥವಾ ಏನೋ ಗೊತ್ತಾಗ್ತಾ ಇದೆಯಪ್ಪ. ಗೊತ್ತಾಗ್ತಾ ಇದೆಯಲ್ವಾ? ಅಂದರೆ ಏನು? ನಾನು ಬುದ್ಧಿ ಪರಿಕಲ್ಪನೆ ಮಾಡುವಾಗ ಆ ಕಾರಣ ಅದು ಆ ಬುದ್ಧಿಗೊಂದು ಯೋಗ್ಯತೆ ಇದೆ ನೋಡಿ. ಏನು ಯೋಗ್ಯತೆ? ಬುದ್ಧಿ ಬ್ರಹ್ಮಕ್ಕೆ ಸಮೀಪ ಅದ್ದಲ್ವೇ? ಬ್ರಹ್ಮನ್ನು ತಿಳ್ಕೊಬೋದು, ಬ್ರಹ್ಮಕ್ಕಿಂತ ಬೇರೆ ಅದನ್ನು ತಿಳ್ಕೊಬೋದು. ನಾನೇನು ಮಾಡಬೇಕು ಅಂದರೆ ಆ ಬ್ರಹ್ಮವನ್ನು ತಿಳ್ಕೊಂಡು ಆಮೇಲೆ ನಾನು ಲೆಕ್ಕಾಚಾರ ಹಾಕಿದ್ರೆ ಆವಾಗ ಬುದ್ಧಿ ಪರಿಕಲ್ಪನೆಯಲ್ಲಿ ಸೆನ್ಸ್ ಇರುತ್ತೆ. ಮಣ್ಣನ್ನು ಗಮನದಲ್ಲಿ ತಗೊಂಡು ನಾನು ಮಡಿಕೆ ಅದು ಇದು ಅಂತ ಹೇಳಿದ್ರೆ ಆವಾಗ ಕಲ್ಪನೆಯಲ್ಲಿ ಅರ್ಥ ಇದೆ. ಅದನ್ನು ಬಿಟ್ಬಿಟ್ಟು ಕಲ್ಪನೆ ಮಾಡಿದ್ರೆ ಹುಚ್ಚು ಅಂತಾರೆ. ಅದಕ್ಕೆ ಹುಚ್ಚರು ಮಾಡೋದು ಹಾಗೆ. ದ್ರವ್ಯದ ಗುಣಗಳು ಅನ್ನೋದು ಕಲ್ಪನೆ. ಯಾಕೆಂದ್ರೆ ದ್ರವ್ಯವನ್ನ ವಿಭಾಗ ಮಾಡ್ಕೊಂಡು ಹೋದ್ರೆ ಒಂದೊಂದು ಕಣಗಳಲ್ಲೂ ಅದುವೇ ಮತ್ತೆ ಅಲ್ಲಿ ಕಲ್ಪನೆನೇ. ಅದು ದ್ರವ್ಯ ಅಂತ ಅನ್ನೋದು ಅದು ಎಷ್ಟು ವಿಭಾಗ ಮಾಡಿದ್ರು ಅದು ಮುಗಿಯೋದೇ ಇಲ್ಲ. ಅದಕ್ಕೋಸ್ಕರ ಇಲ್ಲ, ಮುಗಿಯೋದೇ ಇಲ್ಲಲ್ಲ. ದ್ರವ್ಯತ್ವ ಯಾವುದಕ್ಕೆ ದ್ರವ್ಯತ್ವ ಹೇಳಬೇಕು? ಯಾವುದು ಆಕಾರಗಳು ಅನ್ನೋದು ಬುದ್ಧಿ ಕಲ್ಪಿತವಾಗಿ ತೋರ್ತಾ ಇದೆಯೇ ವಿನಃ ಬೇರೆ ಏನೂ ಅಲ್ಲ. ಒಂದು ನಿಮಿಷ.
ಬರೀ ಆಕಾರಗಳು ತೋರ್ತಾ ಇದೆ ಅಂತ ನೀವು ಹೇಳಿದ್ರೆ, ಬ್ರಹ್ಮವನ್ನು ಬಿಟ್ಟಿಲ್ಲ. ಸರಿ ಸರಿ, ಬ್ರಹ್ಮವೇ ಆ ರೀತಿ ತೋರ್ತಾ ಇದೆ ಅಂತ ಹೇಳಿದಾಗ ನಾನು ತಿರ್ಗಾ ಆ ವಾಕ್ಯ ಪೂರ್ತಿ ಜ್ಞಾಪಕ ಇಟ್ಕೋಬೇಕು. ಬ್ರಹ್ಮವೇ ಈ ರೀತಿ ತೋರ್ತಾ ಇದೆ ಅನ್ನುವಾಗ ನನಗೆ ನಾನಾತ್ವ ಕಾಣಿಸ್ತಾ ಇದೆ ಇಂದ್ರಿಯಗಳಿಗೆ, ಅದರಲ್ಲಿ ದ್ರವ್ಯ ಇದೆ. ಆ ದ್ರವ್ಯ ಇರೋದನ್ನು ನಾನು ಲೆಕ್ಕಕ್ಕೆ ತಗೊಂಡು ನಾನು ನಾನಾತ್ವವನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದಾಗ ಮ್ಯಾಥಮೆಟಿಕ್ಸ್ ಬರುತ್ತೆ. ಆವಾಗ ಅದರಲ್ಲಿ ಸೆನ್ಸ್ ಇದೆ. ನಾನು ಆ ದ್ರವ್ಯತ್ವವನ್ನು ಬಿಟ್ಬಿಟ್ಟು ಬರೀ ಆಕಾರಗಳನ್ನೇ ತಗೊಂಡ್ರೆ ಅದಕ್ಕೆ ಲಂಗು ಲಗಾಮಿಲ್ಲ, ಏನು ಬೇಕಾದ್ರೂ ಮಾಡ್ಬೋದು ನಾನು ಅಲ್ವಾ. ಆದ್ದರಿಂದ ಇಲ್ಲಿ ವಿಜ್ಞಾನಿಗಳು ಮಾಡ್ತಕ್ಕಂಥ ಕಲ್ಪನೆ ಏನಿದೆಯೋ ಅದು ನಿಜವಾಗಲೂ ಮೂಲ ಕಾರಣವನ್ನು ಏನೋ ಒಂದು ಇದೆ ಅಂತ ಇಟ್ಕೊಂಡೇ ಯೋಚನೆ ಮಾಡ್ತಾರೆ ಅವರು. ಏನಂತ ಗೊತ್ತಿಲ್ಲ ಪಾಪ, ಅದು ಬಿಡಿ, ಏನು ಗೊತ್ತಿಲ್ಲ ಅನ್ನೋದು ಬಿಡಿ, ಏನೋ ಒಂದು ಇದೆ ಇಟ್ಕೊಂಡು ಯೋಚನೆ ಮಾಡ್ತಾರೆ. ಆದ್ದರಿಂದ ಅವ್ರು ಮಾಡೋ ಕ್ಯಾಲ್ಕುಲೇಷನ್ ತಪ್ಪು ಬರೋದಿಲ್ಲ. ವೇದಾಂತಕ್ಕೆ ಅದಕ್ಕೆ ಏನು ವ್ಯತ್ಯಾಸ ಅಂದರೆ, ವೇದಾಂತ ಅದೇನು ಇಟ್ಕೊಂಡಿದ್ಯಾ ಮನಸ್ಸಿನಲ್ಲಿ ನಿಂಗೆ ಗೊತ್ತಿಲ್ವಲ್ಲ, ಅದೇನು ಅಂತ ಹೇಳ್ತೀನಿ ಕೇಳು ಅಂತ ಹೇಳುತ್ತೆ. ಹಾಂ, ವ್ಯವಹಾರ ಸತ್ಯ ಅಂತ ಅಷ್ಟೇ. ಖಂಡಿತವಾಗ್ಲೂ ಅಷ್ಟೆ, ಖಂಡಿತವಾಗ್ಲೂ ಅಷ್ಟೆ. ವ್ಯಾವಹಾರಿಕ ಸತ್ಯವನ್ನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ. ಅದಕ್ಕೋಸ್ಕರನೇ ಮ್ಯಾಥಮ್ಯಾಟಿಕ್ಸ್ ಅನ್ನೋದು ನಮ್ಮ ದೇಶದ ವಿಪರೀತ ಬೆಳೆದಿತ್ತು. ಈಗೀಗ 19ನೇ ಶತಮಾನದಲ್ಲಿ ಇದ್ದಂಥ ಮ್ಯಾಥಮ್ಯಾಟಿಕ್ಸು ನಮ್ಮ ದೇಶದ 10ನೇ ಶತಮಾನದಲ್ಲಿತ್ತು. ಪರಮಾಶ್ಚರ್ಯವಾಗುತ್ತೆ. ಇದನ್ನೆಲ್ಲ ಸುಮ್ಮನೆ ಕೊನೆ ಪಕ್ಷ ಜ್ಞಾಪಕ ಇಟ್ಕೊಂಡಿರಿ. ಗೊತ್ತಾ, ಎಲ್ಲ ಸರ್ವನಾಶ ಮಾಡಿಬಿಟ್ರು. ಗೊತ್ತಾ, ಇಲ್ಲೇ ಹೋಗೋದಾಗ ಬೇಡ. ಅಲ್ಲಿಗೇನಾಯಿತು ಅಂದರೆ, ಇಲ್ಲಿ ಅದು ವಸ್ತುವಿಗೆ ಪ್ರವೇಶ ಅಂತ ಹೇಳ್ದ. ವಿಜ್ಞಾನ ವಿಷಯದಲ್ಲಿಯೂ ಜಾತಿಯೇ ಮುಂತಾದ ತೋರಿಕೆಗಳು ಹಾಗೆಯೇ. ಅಂದ್ರೇನು, ಜಾತಿನೇ ಪ್ರತ್ಯೇಕವಾಗಿ ಇಟ್ಕೊಂಡು ನೋಡಿದ್ರೆ ಅದಾಯಿತು ಅಂತ ಅರ್ಥವಲ್ಲ, ಹುಟ್ಟಿತು ಅಂತ ಅರ್ಥವಲ್ಲ, ಸಾಯಿತು ಅಂತ ಅರ್ಥವಲ್ಲ. ಆದರೆ ನಾನು ಸ್ವತಂತ್ರವಾಗಿ ನೋಡಿಲ್ಲ. ಆತ್ಮನೂ ತಿಟ್ಕೊಂಡು ನೋಡಿದ್ರೆ ಕಾರ್ಯಕಾರಣ ಭಾವನೂ ಹೊಂದುತ್ತೆ, ಎಲ್ಲ ಹೊಂದುತ್ತೆ. ಲೆಕ್ಕಾಚಾರ ಹಾಕು. ನೀವು ಇವಾಗ ಕೇಳಿದ್ ಗೊತ್ತಾಯ್ತಾ? ನಾನು ಆತ್ಮನಲ್ಲಿದೆ ಅಂತ ಇಟ್ಕೋ. ಆತ್ಮನಲ್ಲಿದೆ ಅನ್ನೋದಕ್ಕಿಂತ ನಾನು ನಿನ್ನೆ ಹೆಚ್ಚು ಹೇಳಬೇಕಾಗಿಲ್ಲ. ಇದ್ದರೆ ಅಂತ ಇಟ್ಕೊಂಡ್ರೆ ಸಾಕಷ್ಟು. ಅದಕ್ಕೋಸ್ಕರ ಇದೊಂದಿದೆ ಅದೊಂದಿದೆ, ಇವೆರಡಕ್ಕೂ ಏನು ಸಂಬಂಧ ಅಂತ ನೋಡ್ತೀನಿ. ಸಂಬಂಧ ಅಂತ ಹೇಳಿದ ಕೂಡಲೇ ಆ ಎರಡರಲ್ಲೂ ಕಾಮನ್ ಏನೋ ಒಂದು ಇದ್ದೇ ಇರಬೇಕು. ಇಲ್ಲಿ ಹೋದರೆ ಸಂಬಂಧ ಬರೋದೇ ಇಲ್ಲ. ಕಾಮನ್ ಏನೋ ಒಂದು ಇದ್ದೇ ಇರುತ್ತೆ. ಗೊತ್ತಾಯ್ತಾ? ಇಲ್ಲೊಂದು ಕಲ್ಲಿದೆ, ಅಲ್ಲೊಂದು ಕೋಣ ಇದೆ, ಅದ್ರೇನು ಸಂಬಂಧ ಇಲ್ಲ. ಗೊತ್ತಾಯ್ತಾ? ಸಂಬಂಧ ಇದೆ ಅಂದರೆ ಸಾಮಾನ್ಯವಾಗಿ ಇರೋದು ಏನೋ ಒಂದಿದೆ. ಇವಾಗ ನೋಡಿ, ಅಲ್ಲಿ ಹೊರಗಡೆ ಶಬ್ದಗಳಿದೆ, ಇಲ್ಲಿ ಇಂದ್ರಿಯ ಇದೆ. ಮೇಲ್ಮೇಲೆ ನೋಡೋದಕ್ಕೆ ಏನೇನು ಸಂಬಂಧವೇ ಇಲ್ಲ, ಹೌದು ತಾನೆ? ಆದರೆ ಆ ಶಬ್ದ ಅಲ್ಲಿಂದ ಪ್ರಯಾಣ ಮಾಡಿ ಇಲ್ಲಿ ಅರ್ಥವಾಗ್ತಾ ಇದೆ, ಕೇಳಿಸ್ತಾ ಇದೆ ಅಂದರೆ ಅಲ್ಲಿಗೆ ಅರ್ಥ ಏನು? ಶಬ್ದದಲ್ಲಾಗಲಿ ಇಲ್ಲಿ ಇಂದ್ರಿಯದಲ್ಲಾಗಲಿ ಸಮಾನವಾಗಿರ್ತಕ್ಕಂಥ ಒಂದು ತತ್ವ ಇದೆ. ಅದೇನದು? ಆಕಾಶ ಅನ್ನೋ ಭೂತ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅಲ್ಲಿಗೆ ಏನಾಯಿತು? ವ್ಯವಹಾರ ಅಂತನ್ನೋದಕ್ಕೆ ಯೋಗ್ಯವಾಗಿರುವಾಗ, ವ್ಯವಹಾರಕ್ಕೆ ಯೋಗ್ಯವಾಗಿರುವಾಗ ಅದರಲ್ಲಿ ತತ್ವ ಇದ್ದೇ ಇರಬೇಕು. ಹಾಗೇನೆ ಜ್ಞಾತ ಜ್ಞೇಯ ಅಂತ ಹೇಳುವಾಗ ಗೊತ್ತಾಯ್ತಾ? ದ್ವಿತ್ವ ಇದೆಯೋ ಇಲ್ಲ? ಈ ದ್ವೈತ ತಾನೆ. ಈ ದ್ವೈತ ಅನ್ನೋದು ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಅಬದ್ಧ, ಇಲ್ವೇ ಇಲ್ಲ. ವ್ಯವಹಾರ ದೃಷ್ಟಿಯಿಂದ ನೋಡಿ, ವ್ಯವಹಾರ ದೃಷ್ಟಿಯಿಂದ ನೋಡಿದ್ರೆ ಇಲ್ಲಿರೋದು ವಿಶೇಷ ಜ್ಞಾನ, ಹೌದಾನಪ್ಪ. ಅಲ್ಲಿರೋ ಜಡವಸ್ತು, ಹೌದಾನಪ್ಪ. ಎರಡು ಪೂರ್ತಿ ಬೇರೆ. ಪೂರ್ತಿ ಬೇರೆ ಅಂದ್ರೂ ಸಮಾನ ಏನಿದೆ? ಅಲ್ಲೂ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋದು ಅಲ್ಲೂ ಇದೆ.
ವಿಶೇಷ ಜ್ಞಾನದಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇಲ್ಲೂ ಇದೆ. ವಿಶೇಷ ಜ್ಞಾನ ಎರಡು ಕಡೆ ಇದೆಯೋ ಇಲ್ವೋ? ಇದೆಯೋ ಇಲ್ವಾ? ಅದಕ್ಕೋಸ್ಕರ ವ್ಯವಹಾರ ಆಗುತ್ತೆ. ವ್ಯವಹಾರ ಬುರುಡೆ ಅಂತ ಹೇಳಬಾರ್ದು, ವ್ಯವಹಾರ ನಡೀತಾ ಇದೆ. ಈ ವ್ಯವಹಾರ ಇಲ್ಲದೆ ಹೋದರೆ ಇಷ್ಟೆಲ್ಲ ಕ್ರಮವಾಗಿ ಲೆಕ್ಕಾಚಾರ ಹಾಕೋಕ್ಕಾಗುತ್ತೆಯೇ? ಆಗಲ್ಲ. ಆದರೆ ಇವಾಗ ನಾನು ವಿಶೇಷ ಜ್ಞಾನ ಒಂದನ್ನೇ ಮಾತಾಡ್ತಾ ಇದ್ದೀನಿ. ಈಗ ಜ್ಞಾತ ಜ್ಞಾನ ಮಾತಾಡಲಿಲ್ಲ, ವಿಶೇಷ ಜ್ಞಾನ ಒಂದೇ ಮಾತಾಡಿದಾಗ ಅಲ್ಲಿ ಜ್ಞಾತನೂ ಇಲ್ಲ ಜ್ಞಾನೂ ಇಲ್ಲ. ಇವಾಗ ಗೊತ್ತಾಯ್ತಾ ನಿಮಗೆ? ಅಂದಾಜು ಬಂತ? ಎಲ್ಲ ಕಡೆನೂ ಹಾಗೆ ವ್ಯವಹಾರ ಅಂತ ಬಂದರೆ ಆ ವ್ಯವಹಾರದಲ್ಲಿ ಸಮಾನವಾಗಿರೋ ತತ್ವ ಇದ್ದೇ ಇರಬೇಕು. ನೋಡಿ, ನಹಿ ಹೇಳಿ ಈ ವಾಕ್ಯ, ನಹಿ ನಿರಾತ್ಮಕಂ ಭೂತಂ ಕಿಂಚಿತ್ ವ್ಯವಹಾರಾಯ ಅವಕಲ್ಪತೆ. ನಿರಾತ್ಮಕವಾಗಿರೋ ಯಾವುದೇ ಭೂತದಲ್ಲೂ ವ್ಯವಹಾರ ಆಗೋದಕ್ಕೆ ಸಾಧ್ಯವಿಲ್ಲ. ಸ್ಪಷ್ಟವಾಗಿ ಗೊತ್ತಾಯ್ತಾನಪ್ಪ? ಇದೆ ವ್ಯವಹಾರ ಅನ್ನೋ ಸ್ವರೂಪದಲ್ಲಿಲ್ಲ. ಏನಪ್ಪ? ಸರ್ಕಲ್ಲೇ. ಆ ಕೊಳ್ಳಿ ಸಮೇತವಾಗಿರೋ ಸರ್ಕಲ್ ಅಂತ ತಗೊಂಡ್ರೆ ವ್ಯವಹಾರ, ಕೊಳ್ಳಿ ಬಿಟ್ಟು ತಗೊಂಡ್ರೆ ನಾನ್ ಸೆನ್ಸು. ಗೊತ್ತಾಯ್ತಲ್ಲ? ಇವಾಗ ನೋಡಿ, ಕೊಳ್ಳಿ ಸಮೇತ ಇಟ್ಕೊಂಡ್ರೆ ಏನು? ಒಂದು ವಿಚಾರ ಹೇಳ್ತೀನಿ. ಇವಾಗ ದ್ವೈತ ಅನ್ನೋದು ಅವಿದ್ಯಾಕಲ್ಪಿತ ಅಲ್ವೇನಪ್ಪ? ಈಗ ಅವಿದ್ಯಾಕಲ್ಪಿತ ಅಂದರೆ ನಮ್ಮ ಬುದ್ಧಿಗೆ ಸಂಬಂಧಿಸಿತ್ತು, ಹೋಗ್ತಾನೆ. ನಾನು ಬಿಟ್ಬಿಡಿ, ನಾನು ಇಲ್ವೇ ಇಲ್ಲ, ಅಲ್ಲೊಂದು ಫೋಟೋ ಕ್ಯಾಮರಾ ಇಟ್ಬಿಡ್ತೀನಿ. ಅದು ತಿರುಗಿಸ್ತಾ ಇರೋ ಒಂದು ಕೊಳ್ಳಿ ಇದೆ, ಅದ್ರಲ್ಲಿ ಸರ್ಕಲ್ ಬರುತ್ತೋ ಇಲ್ವೋ? ಫೋಟೋದಲ್ಲಿ ಬರುತ್ತೋ ಇಲ್ವಾ? ಅರ್ಥ ಆಯ್ತಾ? ಅಲ್ಲಿಗೆ ಆ ಸರ್ಕಲ್ ಇಟ್ಕೊಂಡು ನಾನು ನೋಡಿದ್ರೆ ಅವಿದ್ಯಾಕಲ್ಪಿತ ಅಂತ ಆಗುತ್ತಾ? ಯಾಕೆ? ಆ ಫೋಟೋ ತೆಗೆಯುವಾಗ ಕೊಳ್ಳಿ ಸಮೇತನೇ ಅಲ್ಲಿರೋ ಸುತ್ತ ಇರಬೇಕು, ಆವಾಗಲೇ ಫೋಟೋ ತೆಗಿಯೋಕ್ಕಾಗೋದು. ಬರೀ ಆಕಾರನೇ ಇಟ್ಕೊಂಡು ಆಗೋದೇ ಇಲ್ಲ. ಆದ್ದರಿಂದ ಕೊಳ್ಳಿ ಸಮೇತವಾಗಿರ್ತಕ್ಕಂಥ ವೃತ್ತ ಯಾವುದಿದೆಯೋ ಅದು ವ್ಯವಹಾರ ಯೋಗ್ಯ, ಅದರಲ್ಲಿ ಅವಿದ್ಯಾಕಲ್ಪನೆ ಏನೂ ಇಲ್ಲ. ಆದರೆ ಬರೀ ಚಕ್ರ ಅನ್ನೋದು ಬರೀ ಅಬದ್ಧ. ನಿರಾತ್ಮಕ ಅಂತ ಪದದಲ್ಲೇನೆ ಅದು ವಸ್ತುವೇ ಅಲ್ಲ, ಅದು ಏನೂ ಅಲ್ವೇ ಇಲ್ಲ ಅಂತ ಅನ್ನೋದು ಮೊಲದ ಕೊಂಬಿನ ತರಹ ಇಲ್ವೇ ಇಲ್ಲ ಅಂತ ಅನ್ನೋದೇ ಅಲ್ಲೇ ಬರ್ತಾ ಇದೆ. ಅದಕ್ಕೆ ಆತ್ಮವೇ ಇಲ್ಲ ಅಂತಂದ್ಮೇಲೆ ಅದು ಕಿಂಚಿತ್ ಗೊತ್ತು ವ್ಯವಹಾರ ಅವಕಲ್ಪತೆ, ಅವಕಲ್ಪತೆ ಆಕಾರ ಅನ್ನೋದನ್ನ ಅದರ ಆಧಾರನ ಬಿಟ್ಟು ಬುದ್ಧಿನಲ್ಲಿ ಸುಮ್ಮನೆ ಅನ್ಕೋಬಹುದೇ ವಿನಃ ಅದಕ್ಕೇನು ಇಲ್ಲವೇ ಇಲ್ವಲ್ಲ. ಅದು ಗೊತ್ತಾಗಿಲ್ಲ, ಇನ್ನೊಂದ್ಸಲ ಹೇಳಿ ವಾಕ್ಯ. ಅಂದರೆ ಕೇವಲ ಆಕಾರ ನಾವು ಬುದ್ಧಿನಲ್ಲಿ ಏನು ಕಲ್ಪನೆ ಮಾಡಬಹುದೋ ಇಲ್ವೇ ಇಲ್ಲ. ನಿಜವಾದ ಮಾತು. ಅದಕ್ಕೆ ಹೇಳಿದ್ದು, ನಾನು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಏನೋ ಲೆಕ್ಕ ಮಾಡಬೇಕು ಅಂತ ಅನ್ಕೋಣ, ಆವಾಗ ಕೇವಲ ಆಕಾರವನ್ನು ಕಲ್ಪನೆ ಮಾಡೋ ಹಾಗೆ ಇಲ್ಲ. ಅದಕ್ಕೋಸ್ಕರ ನೋಡಿ, ಆಟಮ್ಸ್ ಇದೆ ಅಂತ ತಿಳಿಯೋವರೆಗೆ ಇದು ಮೂರಕ್ಕೂ ನೀವು ಥಿಯರಿ ಮಾಡೋಕ್ಕಾಗಲ್ಲ. ಐಸ್ಗೆ, ನೀರಿಗೆ, ಆವಿಗೆ ಒಂದು ಥಿಯರಿ ಮಾಡಬೇಕಾದ್ರೆ ಆಟಮ್ ಅಂತ ಗೊತ್ತಿರಬೇಕಲ್ವಾ? ಗೊತ್ತಿದ ಮೇಲೆ ಬೇಕಾದ್ರೆ ಫರ್ಕ್ ಥಿಯರಿ ಮಾಡ್ಬೋದು. ಆ ಥಿಯರಿ ಸರಿಯಾಗೇ ಇರುತ್ತೆ, ತಪ್ಪಾಗಿರೋಲ್ಲ. ನಾನು ಇದು ಮೂರನ್ನೇ ಇಟ್ಕೊಂಡು ಒಂದು ಥಿಯರಿ ಮಾಡೋಕ್ಕೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ, ಆಟಮ್ಸ್ ಬಿಟ್ಟು ಮಾಡೋಕ್ಕಾಗುತ್ತೇನಪ್ಪ? ಆಗಲ್ಲ. ಅದಕ್ಕೋಸ್ಕರ ನೋಡಿ, ಆಕಾರಕ್ಕೆ ಅಧಿಷ್ಠಾನ ಯಾವುದು ಅನ್ನೋ ಪ್ರಶ್ನೆ ಬಂದರೆ ಈಗ ಬ್ರಹ್ಮವೇ ಅದಕ್ಕೆ ಅಧಿಷ್ಠಾನ. ಹೌದು, ಅಷ್ಟೇ. ಬ್ರಹ್ಮೇ ಅಧಿಷ್ಠಾನ. ನೋಡಿ, ನೀವು ವೇದಾಂತ ಪ್ರಬೋಧದಲ್ಲಿ ಬೇರೆ ಒಂದು ವಾಕ್ಯ ಇದೆ, ಏನು ಹೇಳಿ, ಈಶ್ವರನೇನೆ ಜಗದಾಕಾರದಲ್ಲಿ ನಿಲ್ಲಿಸಿರೋದು ಇದು ಇವನ ಕಲ್ಪನೆಗೆ ಆಧಾರವಾಗುತ್ತೆ ಅಂತ ಒಂದು ವಾಕ್ಯ ಹೇಳ್ತೀನಿ ಕೇಳಿ. ಅದೇ ಬಂತು, ಅವತ್ತು ಇದ್ರೂ ಅಲ್ಲೋ ನನಗೆ ಗೊತ್ತಾಗಿಲ್ಲ. ನಾನು ಬರೀ ಇಷ್ಟೇ ಸ್ಟೇಟ್ಮೆಂಟ್ ಮಾಡ್ತೇನೆ ಅಂತ ಇಟ್ಕೊಳ್ಳಿ. ಏನು ಅಂದರೆ, ಈ ಜಗತ್ತು ಮಿಥ್ಯೇನೇ, ಇದಕ್ಕೆ ಅಧಿಷ್ಠಾನ ಬ್ರಹ್ಮ ಅಂತ ನಾನೇನಾದರೂ ಒಂದು ವಾಕ್ಯ ಹೇಳಿದ್ರೆ ಈ ವಾಕ್ಯ ಸಿದ್ಧಿಸೋದಿಲ್ಲ.
ಹೇಗೆ ಅಂತ ನೋಡಿ. ಇದನ್ನು ಡಿಸ್ಕಸ್ ಮಾಡಿದೆ. ಇವಾಗ ಸರ್ಪ ಅನ್ನೋದು ಅಧ್ಯಸ್ಥ, ಹಗ್ಗ ಅನ್ನೋದು ಅಧಿಷ್ಠಾನ. ನಾನು ಸರ್ಪವನ್ನು ಕಣ್ಣಿಂದಲೇ ನೋಡ್ತೀನಿ, ಪರೀಕ್ಷೆ ಮಾಡಿದ್ಮೇಲೆ ಹಗ್ಗವನ್ನು ಕಣ್ಣಿಂದಲೇ ನೋಡ್ತೀನಿ. ಆವಾಗ ಏನಾಗುತ್ತೆ ಅಂದರೆ, ನಾನು ತಪ್ಪು ತಿಳ್ಕೊಂಡೆ, ಇದು ಅಧಿಷ್ಠಾನ ಅದು ಅಧ್ಯಸ್ಥ ಅಂತ ತೀರ್ಮಾನವಾಗುತ್ತೆ. ಹಾಗೇನೆ ಇಲ್ಲೇನು ಕಂಡೀಷನ್ ಆಯಿತು ಅಂದರೆ, ನಾನು ಅಧಿಷ್ಠಾನವನ್ನು ಅಧ್ಯಸ್ಥವನ್ನು ಎರಡೂ ಒಂದೇ ಪ್ರಮಾಣದಿಂದ ತಿಳ್ಕೊಳ್ಳೋಕ್ಕಾದಾಗ ಅಧಿಷ್ಠಾನತ್ವ ಅಧ್ಯಸ್ಥತ್ವ ಸಿದ್ಧವಾಗುತ್ತೆ. ಸತಿ ಇಂದ್ರಿಯ ವಿಷಯತ್ವೇ ಬ್ರಹ್ಮಣ ಇದಂ ಬ್ರಹ್ಮಣ ಸಂಬದ್ಧಂ ಕಾರ್ಯಮಿತ ಗೃಹ್ಯತ. ಕಾರ್ಯ ಮಾತ್ರವೇ ಗೃಹ್ಯಮಾಣ ಕಿಂ ಅನ್ಯಾನ್ ಕಿಂಚಿತ್ವಾ ಸಂಬದ್ಧಂ ನ ಶಕ್ಯಂ ನಿಶ್ಚಯತ. ಆದ್ದರಿಂದ ಏನು ಹೇಳಬೇಕು ಅಂದರೆ, ಇವಾಗ ಜಗತ್ತಿನ ಬ್ರಹ್ಮಾಧಿಷ್ಠಾನ ಅಂತ ಹೇಗೆ ಹೇಳಬೇಕು, ಸುತ್ತಿ ಹೇಳಬೇಕು. ನಾನು ನೋಡ್ತಾ ಇರತಕ್ಕಂಥ ಜಗತ್ತು ನನ್ನ ತಿಳುವಳಿಕೆಯಲ್ಲಿ ಒಂದಿದೆ, ಅಲ್ಲಿ ಎದುರುಗಡೆ ಒಂದಿದೆ. ನನ್ನ ತಿಳುವಳಿಕೆಯಲ್ಲಿರೋದು ಅವಿದ್ಯಾಕಲ್ಪಿತ, ಅಲ್ಲಿರೋದು ಅಧಿಷ್ಠಾನ. ಆಮೇಲೆ ಅಧಿಷ್ಠಾನ ರೂಪದಲ್ಲಿ ಯಾವ ಜಗತ್ತಿದೆಯೋ ಅದರ ಸ್ವರೂಪ ಬ್ರಹ್ಮವು. ಆದ್ದರಿಂದ ಪರೋಕ್ಷವಾಗಿ ನಾನು ಕಾರ್ಯಕಾರಣ ಭಾವನ ಬಿಟ್ಟಾದ ಮೇಲೆ ಅದು ಹೇಳ್ಬೋದು. ಹಾಗೆ ಗೊತ್ತಾಯ್ತಲ್ಲ? ಮುಂದ್ಕೋಣ. ನರಗಿತಾರಾದ ಅಂದರೆ ಅದೇ ಆಯ್ತಲ್ಲ, ವಿಜ್ಞಾನ ಜಿಲ್ಲೆ ಹಾಗೆ. ಮುಂದಕ್ಕೆ ನೋಡಿ. ಈ ತೋರಿಕೆಗಳೆರಡು ಸಮಾನವೆಂಬುದು ಹೇಗೆ ಎಂದರೆ ಹೇಳುತ್ತಾರೆ. ವಿಜ್ಞಾನ ಸ್ಪಂದಮಾನೇ ವೈ ನಾಭಾಸ ಅನ್ಯತೋ ಭುವಃ ನ ತತೋನ್ಯತ್ರ ನಿಸ್ಪಂದಾತ್ ನ ವಿಜ್ಞಾನಂ ವಿಶಂತಿ ತೇ ನ ನಿರ್ಗತಾಸ್ತೆ ವಿಜ್ಞಾನಾತ್ ದ್ರವ್ಯತ್ವಾಭಾವಯೋಗತಃ ಕಾರ್ಯಕಾರಣತಾಭಾವಾತ್ ಯಥೋ ಚಿಂತ್ಯಾ ಸದೈವತೆ. ನೋಡಿ, ವಿಜ್ಞಾನವು ಅಲುಗಾಡುತ್ತಿರುವಾಗ ತೋರಿಕೆಗಳು ಮತ್ತೊಂದರಿಂದ ಆಗುವುದಿಲ್ಲ. ಅಲುಗಾಡದೇ ಇರುವಾಗ ಅದು ಬೇರೆ ಕಡೆ ಹೋಗುವುದೂ ಇಲ್ಲ. ಅವು ವಿಜ್ಞಾನವನ್ನು ಸೇರಿಕೊಳ್ಳುವುದೂ ಇಲ್ಲ, ಅವಿಜ್ಞಾನದ ಹೊರಟು ಬಂದಿರುವುದೂ ಇಲ್ಲ. ಎಲ್ಲ ಹಿಂದೆ ಇರೋದೆ ಮುಖ್ಯವಾಗಿ ನೋಡಿ. ಏಕೆಂದರೆ ದ್ರವ್ಯತ್ವಾಭಾವಯುಕ್ತಿ ಇರುವುದರಿಂದ. ಏಕೆಂದರೆ ಕಾರ್ಯಕಾರಣತ್ವವು ಇಲ್ಲದ್ದರಿಂದ ಅವು ಯಾವಾಗಲೂ ಅಚಿಂತ್ಯಗಳೇ ಆಗಿರುತ್ತವೆ. ಅಚಿಂತ್ಯ ಅಂದರೆ ಏನು ಅನ್ನೋದನ್ನು ನಾನು ಇಲ್ಲಿ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನೋಡಿ, ವಿಜ್ಞಾನಕ್ಕೂ ಕೊಳ್ಳಿಗೂ ಎಲ್ಲವೂ ಸಮಾನವಾಗಿಯೇ ಇರುವುದು. ಎಲ್ಲ ಹಿಂದೆ ಹೇಳಿದ್ದೆಲ್ಲ ಅನ್ವಯವಾಗಿದೆ. ಇವಾಗ ದಾರ್ಷ್ಟಾಂತಕ್ಕೆ ಬಂದಿದ್ದಾರೆ. ಆದರೆ ಯಾವಾಗಲೂ ಅಲುಗಾಡದೇ ಇರುವುದೆಂಬುದು ವಿಜ್ಞಾನದ ವಿಶೇಷವು. ಗೊತ್ತಾಯ್ತಾ? ದೃಷ್ಟಾಂತ ದಾರ್ಷ್ಟಾಂತ ಸರಿಯಾಗೇ ಇದೆ, ಆದರೆ ಕೊಳ್ಳಿ ಅಲುಗಾಡುತ್ತೆ, ಆದರೆ ಇದು ಅಲುಗಾಡೋದಿಲ್ಲ. ಗೊತ್ತಾಯ್ತಾ? ಅದನ್ನು ದೃಷ್ಟಾಂತ ಪೂರ್ತಿ ಅನ್ವಯ ಮಾಡಬಾರ್ದು. ಭಾಷ್ಯಕಾರ ಹೇಳ್ತಾರೆ, ಉಪಮಾನ ಪ್ರಮಾಣ ಹೇಳಿದಾಗ ಉಪಮಾನ ಪ್ರಮಾಣ ಹೇಳಿದ್ದಾರೆ, ಅದಕ್ಕೋಸ್ಕರ ಪೂರ್ತಿ ತಗೋಬೇಕು ಅಂತ ತಗೊಳ್ಬಾರ್ದು. ಇವಾಗ ಯಾವನೋ ಒಬ್ಬ ನಾಗರಾವನ್ನು ನೋಡಿಲ್ಲ. ನಾಗರಾವ್ ಅಂದ್ರೆ ಏನ್ರಿ ಅಂದರೆ, ಅವನು ಕೆರೆಯಲ್ಲಿ ಇಷ್ಟ ಕೆರೆ ನೀರಾವು ನೋಡಿದ್ದಾನೆ. ನೀರಾವು ಇದೆಯಲ್ಲ ಹಾಗೆ ಇರುತ್ತೆ, ನೀರಾವನಂತಲೇ ಇರುತ್ತೆ ಅಂದರೆ ಹಾಗಿದ್ರೆ ಅದನ್ನು ಹಿಡ್ಕೊಂಡ್ರೆ ಕಚ್ಚುತ್ತೆ, ಅದು ಪ್ರಾಣ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ ನೀರಾವನಂತೆ ಅಂತ ಹೇಳಿದಾಗ ಅದಕ್ಕೆ ವಿಷವಿಲ್ಲ, ಇದಕ್ಕೂ ವಿಷವಿಲ್ಲ, ಅದಕ್ಕೆ ವಿಷವಿದೆ, ಇದಕ್ಕೂ ವಿಷವಿದೆ ಅಂತ ಅರ್ಥವಲ್ಲ. ಆಕಾರವೊಂದನ್ನೇ ಇಟ್ಕೊಂಡು ಹೇಳಿದೆ. ಹಾಗೇನೆ ದೃಷ್ಟಾಂತ ಯಾವಾಗ ಕೊಡ್ತಾರೆ ಅಂದರೆ, ಅವನು ಸಿಂಹದಂತೆ ಅಂತ ಹೇಳಿದ್ರೆ ಏನೋ ಅವನು ಕ್ರೌರ್ಯವನ್ನೋ ಅದೋ ಇದೋ ಇಟ್ಕೊಂಡು ಹೇಳ್ತಾರೆ. ಅವನ ಆಕಾರವನ್ನು ಇಟ್ಕೊಂಡು ಹೇಳೋದಿಲ್ಲ. ಆದ್ದರಿಂದ ಉಪಮಾನ ಹೇಳುವಾಗ ಏನು ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತ ಅಷ್ಟಕ್ಕೆ ಮಟ್ಟಿಗೆ ಅನ್ವಯ ಮಾಡಬೇಕು ಅಂತ ಹೇಳ್ತಾರೆ. ಹಾಗೇನೇ ಇಲ್ಲರು ಹೌದು. ಹಾಂ ಹೌದು ಹೌದು, ಜ್ಞಾನದ ಬಾಧಿತ. ಹೌದು ಬಾಧಿ ಹೌದು
ಬಾಧಿತವಾಗುತ್ತೆ. ಅದು ಈ ಅಚಿಂತ್ಯ ಅನ್ನುವಾಗ ಈ ಮಾತು ಬರ್ತಿದೆ. ಹಾಗಾದರೆ ಅಲುಗಾಡದಿರುವ ವಿಜ್ಞಾನದಲ್ಲಿ ಹುಟ್ಟುವುದೇ ಮುಂತಾದ ತೋರಿಕೆಗಳು ಏತರಿಂದ ಆಗುತ್ತದೆ? ಪ್ರಶ್ನೆ ಚೆನ್ನಾಗಿದೆ ನೋಡಿ. ಈ ಶ್ಲೋಕ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇವಾಗ ದೃಷ್ಟಾಂತ ನಿಮ್ಮೇನೋ ಕೊಟ್ರಿ. ಇವಾಗ ದೃಷ್ಟಾಂತದಲ್ಲಿ ಏನಿದೆ? ಕೊಳ್ಳಿ ಅಲುಗಾಡೋದ್ರಿಂದ ಇದೆ. ಕೊಳ್ಳಿ ಯಾವ ರೀತಿ ಅಲುಗಾಡ್ತೋ ಅಲ್ಲಿ ಅಲುಗಾಡೋದು ಅನ್ನೋದು ಇಲ್ಲ. ಇಲ್ಲದೆ ಇದ್ಮೇಲೆ ತೋರಿಕೆ ಅನ್ನೋದು ಇದೆ. ಆ ತೋರಿಕೆ ಹೇಗೆ ಉಂಟಾಯಿತು? ಇವಾಗ ನೋಡಿ, ಹೇಗೆ ಉಂಟಾಯಿತು ಅಂತ ಹೇಳಿದಾಗ ಈ ತೋರಿಕೆ ಅದರಿಂದಲೇ ಬಂದಿರೋದು ಅನ್ನೋದು ಒಪ್ಕೊಂಡಿದೆ. ಹೇಗೆ ಬಂದಿದೆ ಅನ್ನೋದು ಹೇಳ್ತಾ ಇಲ್ಲ. ನೋಡಿ ಇನ್ನೊಂದ್ಸಲ ಈ ಮಾತಿಗೆ ಏನರ್ಥ? ವಿಜ್ಞಾನಕ್ಕೂ ಕೊಳ್ಳಿಗೂ ಎಲ್ಲ ಸಮಾನ ಆಗಿದೆಯಪ್ಪ. ವ್ಯತ್ಯಾಸ ಎಲ್ಲಿ ಬರುತ್ತೆ ಅಂದರೆ ಅದು ಅಲುಗಾಡುತ್ತೆ ಕೊಳ್ಳಿ, ಇದು ಅಲುಗಾಡೋಲ್ಲ. ಹೌದಾನಪ್ಪ? ಅಲುಗಾಡೋ ಕಡೆ ನೋಡಿ, ಕೊಳ್ಳಿನೇ ಸುತ್ತುತ್ತಾ ಇದೆ, ಅದಕ್ಕೋಸ್ಕರ ಸರ್ಕಲ್ ಕಾಣಿಸ್ತು ಅಂತ ಅದಕ್ಕೆ ಕಾರಣ ಹೇಳ್ಬೋದು. ವಿಜ್ಞಾನದಲ್ಲಿ ಅಂದರೆ ಏನು? ಆತ್ಮತತ್ವದಲ್ಲಿ ಅಲುಗಾಡೋದು ಇಲ್ವೇ ಇಲ್ಲ. ತೋರ್ದು ಹೇಗೆ ತೋರುತ್ತೆ? ಕೊಳ್ಳಿಯನ್ನು ತಿರುಗಿಸಿದ್ರೆ ಕಾಣಿಸುತ್ತೆ ಅನ್ನೋ ಥರಾನೇ ತುರಿಯನನ್ನು ಏನು ಮಾಡಿದ್ರೆ ಅದು ಹೀಗೆ ಕಾಣಿಸುತ್ತೆ, ಅಂಡರ್ ವಾಟ್ ಕಂಡೀಷನ್ಸ್ ಹೀಗೆ ಕಾಣಿಸುತ್ತೆ ಅಂತ. ಪ್ರಶ್ನೆ ಗೊತ್ತಾಯ್ತಲ್ಲ? ಸ್ಪಷ್ಟವಾಯ್ತಾ? ಎಂದರೆ ಹೇಳುತ್ತಾರೆ ನೋಡಪ್ಪ, ಏಕೆಂದರೆ ಅದು ಅಭಾವ ರೂಪವಾಗಿರುತ್ತದೆ ಅಂತಾರೆ. ಏನಾಗುತ್ತೆ ನೋಡಿ. ನಾಭಾಸ ಅನ್ಯತೋಭ, ಅಲ್ಲಿ ಕಾರ್ಯಕಾರಣ ಭಾವ ಇಲ್ಲದ್ದರಿಂದ ಇದು ಹುಟ್ಟಿಸಲ್ಪಡ್ತಕ್ಕದ್ದು ಅಂತ ಹುಟ್ಟಿಸ್ತಕ್ಕದ್ದು ಎಂಬುದಿಲ್ಲದ್ದರಿಂದ ಅಲ್ಲಿ ಕಾರ್ಯಕಾರಣ ಭಾವ ಇಲ್ಲ. ಆದ್ದರಿಂದ ಕಾರ್ಯಕಾರಣ ಭಾವ ಇಲ್ಲದೆ ಇರೋದರಿಂದ ಅದರಲ್ಲಿ ಗೊತ್ತಾಯ್ತಾ, ಯಾವುದು ಕಾಣಿಸ್ತಾ ಇದೆಯೋ ಅದು ವಸ್ತುವಲ್ಲ. ಇವಾಗ ಸರ್ಕಲ್ಗೆ ಹೇಳಿದ್ನಲ್ಲ, ಸರ್ಕಲ್ನಲ್ಲಿ ಏನು ಕಾಣಿಸ್ತಾ ಇದೆ? ಕೊಳ್ಳಿನೇ ಆಡಿಸ್ತಾ ಇರೋದಿದೆ. ಇಲ್ಲ, ಆಡ್ತಾ ಇಲ್ಲ, ನಿಜವಾಗ್ಲೂ ಆಡ್ತಾ ಇಲ್ಲ. ಹೇಗೆ ಕಾಣಿಸ್ಕೊಳ್ತು? ಯಾವುದನ್ನು ತೋರಿಸಿ ಹೇಳ್ತಾ ಇದೆಯಾ ನೀನು? ನಾನತ್ವವನ್ನು ದ್ವೈತವನ್ನು ತೋರಿಸಿ ಕೇಳ್ತಾ ಇದೆಯಾ ತಾನೆ? ಅದು ವಸ್ತುವೇ ಅಲ್ವಲ್ಲ. ಯಾಕೆ ತೋರ್ಕೊಳ್ತು ಅಂತ ಹೇಳೋಕ್ಕೆ ಆಗಲ್ವಲ್ಲ. ಹೇಗೆ ತೋರ್ಕೊಳ್ತು ಅಂತ ಹೇಳಿ ಯಾವಾಗ ಕೇಳ್ತೀವಿ ಈ ಪ್ರಶ್ನೆ? ಇಲ್ಲಿ ಫೋಟೋ ಬಂದ್ಬಿಡ್ತಪ್ಪ, ನಾನು ಬದಲು ಕ್ಯಾಮ್ರಾ ಇಟ್ಟೆ, ಅಲ್ಲೂ ಬಂತೋ ಇಲ್ವೋ? ಬಂದಾಗ ನನ್ನ ಅವಿದ್ಯೆ ಕಾರಣವಲ್ರಿ ಇದಕ್ಕೆ. ನಾನೇನೋ ಸುತ್ತಾ ಇದೆ, ಒಂದು ಸರ್ಕಲ್ ಇದೆ ಅಂತ ನಾನು ತಿಳ್ಕೊಂಬಿಟ್ಟೆ ಅಂತ ಅಲ್ಲ. ಯಾಕೆಂದ್ರೆ ನನ್ನ ಅವಿದ್ಯೆ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಕ್ಯಾಮ್ರಾದಲ್ಲಿ. ಆವಾಗೆಲ್ಲ ಏನಾಯಿತು ಅಂದರೆ ಆವಾಗೆಲ್ಲ ಎಕ್ಸ್ಪ್ರೆಷನ್ ಕೊಡ್ತೀವಿ. ಹೌದಾ ಇಲ್ವಾ? ಇಲ್ಲಿ ಹಾಗೆ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅದರಲ್ಲಿ ದ್ರವ್ಯ ಇಲ್ಲ. ಈ ಸರ್ಕಲ್ನಲ್ಲಿ ಯಾವ ರೀತಿ ಕೊಳ್ಳಿ ಅನ್ನೋ ದ್ರವ್ಯ ಇದೆಯೋ ಹಾಗೆ ಆ ಬರೀ ದ್ವೈತ ಆಕಾರದಲ್ಲಿ ನಿಜವಾಗ್ಲೂ ಇಲ್ಲ. ಗೊತ್ತಾಯ್ತಾ? ಕೊಳ್ಳಿಗೂ ಸರ್ಕಲ್ಗೂ ಒಂದರ್ಥದಲ್ಲಿ ಇಲ್ಲ. ಅದೇ 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 ಕಾರ್ಯಕಾರಣ ಭಾವ ಇಲ್ಲ. ಇಲ್ಲಿ ಕಾರ್ಯಕಾರಣ ಭಾವ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಸೂಕ್ಷ್ಮ ಮಾಡಿದ್ರೆ ಯಾವುದೋ ಒಂದು ಇದೆ ಅಲ್ವಾ? ಕಾರಣ ಸಂಬಂಧವಿಲ್ಲ, ತೋರ್ಕೊಳ್ತಾ ಇದೆ. ಅದೇ ಅದು ನಿಜವಾಗ್ಲು ಇದೆ. ಆದ್ದರಿಂದ ಏನು ಹೇಳಿದ್ದಾರೆ ಅಂದರೆ, ಆದ್ದರಿಂದ ಅಚಿಂತ್ಯವಾಗಿಯೇ ಇದೆ. ಗೊತ್ತಾಯ್ತಾ? ಈ ತೋರಿಕೆಗಳು ಹೇಗಿದೆ? ಅಚಿಂತ್ಯವಾಗಿದೆ. ಅಚಿಂತ್ಯ ಅಂದರೆ ಏನು ಅಂತ ಹೇಳ್ತೀನಿ ಇವಾಗ. ಹೇಗೆ ನೆಟ್ಟಿಗಿರುವುದು, ಸರ್ಕಲ್ನಿರುವುದು ಮುಂತಾದ ತೋರಿಕೆಗಳು ಇಲ್ಲದಿದ್ದರೂ ಬರೀ ಕೊಳ್ಳಿಯ ವಿಷಯಕ್ಕೆ ನೆಟ್ಟಿಗಿದೆ ಮುಂತಾದ ಬುದ್ಧಿ ಉಂಟಾಗುವುದು ಕಂಡು ಬಂದಿದೆಯೋ ಹಾಗೆ ಹುಟ್ಟು ಸಾವು ಇತ್ಯಾದಿಗಳು ಇಲ್ಲವೇ ಆದರೂ ಬರೀ ವಿಜ್ಞಾನದಿಂದ
ಹುಟ್ಟುವುದು ಎಂದು ಮುಂತಾದ ಬುದ್ಧಿಯು ಸುಳ್ಳಾಗಿಯೇ ಉಂಟಾಗಿರುತ್ತದೆ ಒಂಟರ್ಥ. ಗೊತ್ತಾಯ್ತಲ್ವಾ? ಹೋಗಿಲ್ಲ ಏನಂದರೆ ದ್ವೈತ ಅನ್ನೋದು ಇಲ್ಲವೇ ಇಲ್ಲ. ನಾನಾ ಅಂತ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲಿ ಹೇಳಿ? ಕೊಳ್ಳಿಯಲ್ಲಿ, ಆತ್ಮನಲ್ಲಿ. ಗೊತ್ತದ? ಬರೀ ಮೃಷ. ಅದ್ರ ಸಂಬಂಧ ಇಟ್ಕೊಂಡಿದ್ಯಾ ಅಂದ್ರೂ ಮೃಷಾನೇ, ಸಂಬಂಧವೂ ಇಲ್ಲ. ಏನ್ರಿ, ಕೊಳ್ಳಿಗೂ ಸರ್ಕಲ್ಗೂ ಒಂಥರ ಸಂಬಂಧವಿದೆ, ಆ ಥರ ಸಂಬಂಧವೂ ಇಲ್ಲ. ಆದ್ದರಿಂದ ತೋರ್ಕೊಳ್ಳೋದು ಹೇಗೆ ಬರುತ್ತೆ? ಹೇಗೆ ತೋರ್ಕೊಳ್ತೇವೆ? ಮೆಕ್ಯಾನಿಸಮ್ ಹೇಳಿ ಅಂದರೆ ಮೆಕ್ಯಾನಿಸಮ್ ಹೇಳೋಕ್ಕಾಗಲ್ಲ. ಏನಪ್ಪ ಸ್ಪಷ್ಟವಾಯ್ತೇನಪ್ಪ ಪ್ರತಿಯೊಬ್ಬರಿಗೂ? ಗೊತ್ತಾಗ್ಲಿಲ್ವಾ? ನೋಡಿ ಇನ್ನೊಂದ್ಸಲ ಹೇಳ್ತೀನಿ. ಕೊಳ್ಳಿ ಸರ್ಕಲ್ ಅಂತ ಕಾಣಿಸ್ಕೊಳ್ಬೇಕಾಗಿದ್ದರೆ ಕೊಳ್ಳಿನೇ ಸುತ್ತಿಸ್ತೀವೋ ಇಲ್ವೋ? ಅದಕ್ಕೊಂದು ಕಾರಣ ಇದೆಯೋ ಇಲ್ವೋ? ಹೇಳ್ಬೋದು, ಎಕ್ಸ್ಪ್ಲೈನ್ ಮಾಡ್ಬೋದೋ ಇಲ್ವೋ? ಹಾಗೆ ತುರಿಯಾತ್ಮನೇ ಹೀಗೆ ತೋರ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಹೇಗೆ ತೋರ್ಕೊಳ್ತಾ ಇದ್ದ? ನೀವಾಗ ಬಿಟ್ಟಿಲ್ಲ, ಇಲ್ಲ ಅಂತ ನೀವೇನು ಹೇಳಲಿಲ್ಲ, ಏನೂ ಇಲ್ವೇ ಇಲ್ಲ ಅಂತ ನಾನು ಹೇಳಲಿಲ್ಲ. ಇದೆ. ಹೇಗೆ ತೋರ್ಕೊಳ್ತು ಅಂದರೆ ನನ್ನ ಮೆಕ್ಯಾನಿಸಮ್ ಹೇಳಕ್ಕೆ ಬರಲ್ಲಪ್ಪ, ಗೊತ್ತಿಲ್ಲಪ್ಪ, ಅಚಿಂತ್ಯ. ಗೊತ್ತಾಯ್ತಾ ನಿಮಗೆ? ಈಗ ಈ ಅಚಿಂತ್ಯ ಅಂದರೆ ಅಲ್ಲಿ ಏನಾಯಿತು ಅಂತ ನೋಡಿ. ಅಪ್ಪ ನಿಜವಾಗ್ಲೂ ಕಾರ್ಯಕಾನುಭವ ಕೂಡ ಇಲ್ಲಪ್ಪ, ಅಲ್ಲಿ ಇಲ್ಲದೇ ಇದ್ರೂ ಹೀಗೆ ತೋರ್ಕೋತಾ ಇದೆಯಪ್ಪ, ಅಚಿಂತ್ಯನಪ್ಪ. ಅಚಿಂತ್ಯ ಅಂದ್ರೆ ಅರ್ಥ ಗೊತ್ತಾಯ್ತಾ? ಪ್ರತಿಯೊಬ್ಬರು ತಿಳಿತೇನ್ರಿ ಅಚಿಂತ್ಯ ಅಂದ್ರೇನು ಅಂತ? ಏನಾದರೂ ಒಂದು ಸಂಬಂಧ ಇದ್ದಿದ್ದರೆ, ಯಾರಿಗೆ? ತುರಿಯನಿಗೆ ಈ ಜಗದ್ವಿಕಾರಗಳ ಜೊತೆ ಏನಾದರೂ ಒಂದು ಸಂಬಂಧವಿದ್ದಿದ್ದರೆ ಅವಾಗ ಆ ಸಂಬಂಧದ ಮೂಲಕ ಹೀಗೆ ತೋರ್ಕೋತಾ ಇದೆ ಅಂತ ಹೇಳ್ಬೋದು. ಯಾವ ಸಂಬಂಧವೂ ಬಿಲ್ಕುಲ್ ಇಲ್ಲವೇ ಇಲ್ಲ. ಗೊತ್ತಾಯ್ತಾ? ಆದರೆ ತೋರ್ಕೊಳ್ಳುತ್ತೆ ಅನ್ನೋದನ್ನು ಶಾಸ್ತ್ರ ಕೈ ಬಿಟ್ಟಿಲ್ಲ. ತೋರ್ಕೊಳ್ಳುತ್ತಪ್ಪ, ನೀನು ನಿಜ, ನೀನು ಹೇಳ್ತಾ ಇದೆಯಾ, ಪ್ರತ್ಯಕ್ಷ ಪ್ರಮಾಣ ಸಿಗ್ತಾ ಇದೆಯಲ್ಲ. ಹೇಗೆ ತೋರ್ಕೊಳ್ತೀರಿ? ಸತ್ಯವಾಗ್ಲೂ ಹೇಳಕ್ಕೆ ಬರಲ್ಲಪ್ಪ, ನಂಗೆ ಗೊತ್ತಿಲ್ಲಪ್ಪ, ಅಚಿಂತ್ಯನಪ್ಪ ಅದು. ಇವಾಗೆಲ್ಲ ಯೋಚನೆ ಮಾಡಿ. ಕಾರ್ಯಕಾನುಭಾವ ಹೇಳಿದಾಗ ಚೆನ್ನಾಗಿ ಗೊತ್ತು, ತಿಳ್ಕೊಳ್ಳಿ. ಮುಂಚೆ ಬಂದಿದ್ದ ಪ್ರಾಣ, ಆಮೇಲೆ ಬಂದಿದ್ದು ಅದು, ಆಮೇಲೆ ಇದು, ಕೊನೆಯಲ್ಲಿ ಬಂದಿದ್ದು ಈ ಶರೀರ ಅಂತೆಲ್ಲ ಹೇಳ್ತಾ ಇಲ್ವಾ? ಒಂದು ಕ್ರಮ ಕೊಡ್ತಾ ಇಲ್ವಾ? ಅಂದರೆ ಬ್ರಹ್ಮದಿಂದ ಈ ಜಗತ್ತು ಹ್ಯಾಕೆ ಕಾಣಿಸ್ಕೊಳ್ತು ಅನ್ನೋವಾಗ ಕ್ರಮ ಹೇಳಿದೆಯೋ ಇಲ್ವೋ? ಒಂದು ಕಾರಣ ಹೇಳಿದೆಯೋ ಇಲ್ವೋ? ಇವಾಗ ಇಲ್ಲಿ ಬಂದ ಮೇಲೆ ಕಾರಣ ಹೇಳಿಪ್ಪ ಇನ್ನೊಂದ್ಸಲ, ಆ ಕಾರಣ ಎಕ್ಸ್ಪ್ಲೈನ್ ಮಾಡಿದ್ರೆ ಹೇಳೋಕ್ಕಾಗಲ್ಲಪ್ಪ ಅಂತ ಇದೆ. ಇವಾಗೆಲ್ಲ ಜ್ಞಾಪಕ ಮಾಡಿಕೊಳ್ಳಿ, ಹಿಂದೆ ಹೇಳಿದ್ದು ಏನು ಅಂದರೆ, ಏನ್ರಿ ಜಗತ್ತು ಹೇಗೆ ಬಂತು ಅಂತ ಕೇಳಿದ್ರೆ ಭಾಷ್ಯಕಾರರು ಏನೇನು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ದೀನಿ. ಮೊದಲನೇದು, ಅಯ್ಯ ನೀನು ಹೇಳಿ ಯಾವ್ದಾದ್ರು ಬೇರೆ ಬೇರೆ ಸಿದ್ಧಾಂತಿಗಳಿಗೆ ನೀನೊಂದು ಕಾರಣ ಹೇಳ್ತಾ ಇದ್ದ ಜಗತ್ತಿಗೆ, ಅದರಿಂದ ಈ ಜಗತ್ತು ಬಂತು ಅಂತ ಹೇಳ್ತಾ ಇದೆಯಾ, ಅದನ್ನು ಹೇಗೆ ಬಂತು ಅಂತ ನೀನು ಹೇಳು, ನಿನ್ನ ಕಾರಣಕ್ಕೆ ನೀನು ಹೇಳು. ಅವನು ಹೇಳಿದ ನನ್ನ ಕಾರಣದಿಂದ ಹೇಗೆ ಬಂತು, ಅವನೇನೋ ಅಂತ ಹೇಳಿದ್ರೆ ಅದಕ್ಕೆ ಖಂಡನೆ ಮಾಡಿದ್ರು. ಗೊತ್ತಾಯ್ತಾ? ವೈಶೇಷಿಕನ ಮುಂದೆ ಅವನಿಗೂ ಹಾಗೆ ಹೇಳಿದ್ರು, ಎಲ್ರಿಗೂ ಹಾಗೆ ಹೇಳಿದ್ರಲ್ಲ. ಇವಾಗ ನಮ್ಮ ವಿಚಾರ ನಾವೇ ತಗೊಳ್ಳ. ಅಲ್ಲೊಂದು ಕ್ರಮ ಹೇಳಿದ್ರಿ, ಅಲ್ಲೊಂದು ಕ್ರಮ ಹೇಳಿದ್ಮೇಲೆ ಕೊನೆಯಲ್ಲಿ ಬಂದಾದಮೇಲೆ ನಾನು ತಲುಪಿದ್ದಾಯ್ತು, ಇಲ್ಲಿಗೆ ತಲುಪಿದ್ದಾದ್ಮೇಲೆ ಇವಾಗ ಕೇಳ್ತಾ ಇದ್ದೀನಿ, ಅಲ್ಲಿಂದಲೇ ನಾನು ಬಂದಿದ್ದೀನಿ ತಿಳ್ಕೊಂಡಿದ್ದು. ಇವಾಗ ಇಲ್ಲಿಂದ ಅದು ಹೇಗೆ ಬಂತು ಹೇಳಿ ಅಂದರೆ ನಂಗೆ ಗೊತ್ತಿಲ್ಲಪ್ಪ ಅಂತ ಇದೆ. ಅಂದರೆ ಬೇರೆಯವರು ತಮ್ಮ ಕಷ್ಟವನ್ನು ಏನು ಹೇಳ್ಕೊಂಡ್ರೋ ಹಾಗೇನೆ ನಾವು ಹೇಳ್ಕೊತಾ ಇದ್ದೀವಿ. ಅದಕ್ಕೆ ಭಾಷ್ಯಕಾರಿ ಹೇಳಿದ್ರು, ಏನು ನಿನ್ನ ಸಿದ್ಧಾಂತದಲ್ಲಿ ನೀನು ಸ್ಥಾಪನೆ ಮಾಡೋಕ್ಕಾಗಲ್ಲ, ನನ್ನ ಸಿದ್ಧಾಂತದಲ್ಲಿ ನಾನು ಸ್ಥಾಪನೆ ಮಾಡೋಕ್ಕಾಗಲ್ಲ,
ಅದು ಇಬ್ಬರಿಗೂ ಕಾಮನ್ನು, ಅದಕ್ಕೋಸ್ಕರ ಬಿಟ್ಬಿಟ್ಟು ಚರ್ಚೆ ಮಾಡಬೇಡ. ಜ್ಞಾಪಕ ಇದೆಯಾ ವಾಕ್ಯಗಳಲ್ಲ? ಆಮೇಲೆ ಅದು ಶಂಕರ ಮಹಿಮೆ, ಗೊತ್ತಾಯ್ತಾ? ಆಮೇಲೆ ಹೋಗಲಿ, ನಾನೇನೋ ನಂಗೆ ಗೊತ್ತಾಗಲಿಲ್ಲ ಅದಕ್ಕೋಸ್ಕರ ಹೇಳಿಲ್ಲ ಅಂತಲ್ಲಪ್ಪ, ನನಗೆ ಯಾವುದು ಪ್ರಮಾಣವೋ ಆ ವೇದವೇ ಹೇಳ್ತಾ ಇದೆ. ಕೋ ಅದ್ಧಾ ವೇದ ಕೈಯ ಪ್ರಮೋಷಿತ ಸೃಷ್ಟಿರದ ಭುವ ಹೇಳ್ತಾ ಇದೆ, ಗೊತ್ತಾಯ್ತಾ? ಭಗವದ್ಗೀತೆಯಲ್ಲೂ ಒಂದು ಶ್ಲೋಕ ಇದೆ, ನನಗೆ ಜ್ಞಾಪಕ ಬರ್ತಾ ಇಲ್ಲ, ಗೊತ್ತಾಯ್ತಾ? ಮುಂದಕ್ಕೆ ಅಲ್ಲಿಗೆ ನಿಮ್ಮ ವೇದದಲ್ಲೇ ಏನೋ ದೋಷ ಇದೆ ಅಂತಾಯಿತು. ಬೇರೆಯವ್ರನ್ನ ಬಿಡ್ರಿ, ಅವ್ರಿಗೂ ದೋಷ ಇದೆ, ಹಾಗೇನೆ ನಿಮ್ಮದು ದೋಷ ಇದೆ, ಏನು ದೊಡ್ಡ ಪ್ರಮಾಣ ಅಂತ ಹೇಳ್ತೀರಾ ನೀವು ಅಂದ್ಬಿಟ್ರೆ ಏನಪ್ಪ ಮಾಡೋದು? ಶಂಕರಿಗೆ ಹೆದರಿಕೆ, ಅಯ್ಯೋ ರಾಮಚಂದ್ರ ಇವನು ಬಿಡೋಕೆ ಹೇಗಪ್ಪ ಹಚ್ಚೋದು, ಇವಾಗ ವೇದ ಬಿಡಬಾರ್ದಲ್ಲ ಅವನು. ಅದಕ್ಕೆ ಹೇಳ್ದ, ಅಪ್ಪ ಇದು ನಿನ್ನ ಮೇಲೆ ಹಾಕ್ತೀನಿ ಜವಾಬ್ದಾರಿ, ಹೇಗೆ ಹೇಳ್ತೀನಿ ನೀನೇ ಹೇಳು. ಅವಾಗ ನೀನು ಕೂಟಸ್ಥ ತಾನೇನಪ್ಪ ಅಲ್ಲಿ ನಿನಗೇನು ಕಾರಣಗಳಿಲ್ಲ, ಏನೂ ಇಲ್ಲ, ಕಣ್ಣುಗಳಿಲ್ಲ, ಏನೂ ಇಲ್ಲ, ನೀನೇ ಸ್ವಪ್ನ ಸೃಷ್ಟಿ ಮಾಡಿದೆಲ್ಲ, ಹೇಗೆ ಮಾಡಿದೆ? ಅದು ನಿಂದೇ ಸೃಷ್ಟಿ, ದಯವಿಟ್ಟು ನೀನು ಹೇಳಿಬಿಡಪ್ಪ ಸಾಕು, ನಾನು ಅದನ್ನು ಕಾಪಿ ಹೊಡಿತೀನಿ ಆಮೇಲೆ ಬೇಕಿದ್ರೆ. ಅವನೇನು ಹೇಳ್ತಾನೆ? ಅದಕ್ಕೋಸ್ಕರನೇ ದೃಷ್ಟಾಂತ ಕೊಟ್ಟರೆ ಹೇಗಿರ್ಬೇಕು ಗೊತ್ತೇನೋ? ಇಲ್ಲ ಸರಿಯಾಗಿ ಸಿದ್ಧಾಂತ ಸಿದ್ಧವಾಗಬೇಕು. ಅದಿಲ್ಲ ಅಂದರೆ ಕೊನೆಯ ಪಕ್ಷ ಅವನ ಪ್ರಶ್ನೆ ಉತ್ತರ ಸಿಗಬೇಕು. ಗೊತ್ತಾಯ್ತಲ್ಲ? ಒಟ್ಟಿನಲ್ಲಿ ಏನು ತೀರ್ಮಾನವಾಯಿತು ಅಂದರೆ, ನೋಡಿಪ್ಪ ಕಾರ್ಯಕಾರಣ ಭಾವ ಇಲ್ಲ, ಆದರೂ ಕಾಣಿಸ್ಕೊತಾ ಇದೆ. ಕಾಣಿಸ್ಕೊಳ್ತಾ ಇಲ್ಲ ಅಂತ ಇದು ಮಿಥ್ಯ ಅಂತ ಹೇಳಿದ್ರೆ ನಾವು ಒಪ್ಪಲ್ಲ, ಅದು ಅದ್ವೈತ ಸಿದ್ಧಾಂತ ಅಲ್ಲ. ಇಷ್ಟು ಶ್ರಮ ಯಾತಕ್ಕೆ ಬಿಡಬೇಕು? ಇವಾಗ ನೀವೇ ನೋಡಿ, ಮೀಮಾಂಸಕರು ಸೃಷ್ಟಿನೇ ಇಲ್ಲ, ಜಗತ್ ನಿತ್ಯ ಅಂತ ಹೇಳಿದ್ರು, ಹೌದಲ್ಲಪ್ಪ? ಅಯ್ಯಪ್ಪ ಸೃಷ್ಟಿ ಇದೆಯಪ್ಪ, ಸೃಷ್ಟಿ ಅನ್ನೋದು ಇದೆ, ಈ ಜಗತ್ ನಿತ್ಯ ಅಲ್ಲ ಅಂತ ಪ್ರೂವ್ ಮಾಡಬೇಕಾಗಿತ್ತು ಅವ್ರಿಗೆ. ನೀವು ಹೇಳೋದು ಒಂಥರದಲ್ಲಿ ನಮಗೆ ನಿಜ ರೀ ಅದೇ ಅಂತ ಸುಮ್ಮನೆ ಆಗಬೇಕಾಗಿತ್ತೋ ಇಲ್ಲೋ? ನಾವು ಯಾವುದಕ್ಕೆ ಸಿದ್ಧ ಮಾಡಿದ್ದು ಅವ್ರಿಗೆ? ಬೌದ್ಧ ಏನು ಇಲ್ಲವೇ ಇಲ್ಲ ಅಲ್ಲಿಂದ, ನೀನು ಹೇಳಿದ ನಿಜಾನೇನೆಯ, ಅದಕ್ಕೋಸ್ಕರ ಹೋದರೆ ಹೋಗ್ಕೊಳ್ಳಿ ಬಿಟ್ಬಿಡು, ನಾವಿಬ್ಬರು ಒಂದೇ ಥರ ಇದ್ದೀವಿ ಅಂತ ಬಿಟ್ಬಿಟ್ರಾ? ಇಲ್ಲ, ಯಾವ ಹೊರಗಡೆ ಇದೆ ಅಂತಂತ ಪ್ರೂವ್ ಮಾಡಿದ್ರು. ಪ್ರೂವ್ ಮಾಡ್ತಾನೆ ಆಮೇಲೆ ಇಲ್ಲಿ ಕರ್ಕೊಂಡ್ಬಂದಿದ್ದು. ಬೇರೆ ಬೇರೆ ಸಿದ್ಧಾಂತಗಳವ್ರು ಜಗತ್ತಿಲ್ಲ, ಕಾರಣ ಅದಕ್ಕೆ ಕಾರಣ ಇಲ್ಲ ಅಂತ ಒಬ್ಬರು, ಜಗತ್ತೇ ಇಲ್ಲ ಅಂತ ಒಬ್ಬರು ಮಾತಾಡಿದ್ರೆ, ಇಲ್ಲ ಯಾ ಭೂಪ ಜಗತ್ತು ಇದೆ ಕಾರಣನೂ ಇದೆ ಅಂತ ತಾನೇ ಅಲ್ಲೆಲ್ಲ ಮಾಡಿದ್ದು. ಅದನ್ನೆಲ್ಲ ಏನು ನೀರಿನಲ್ಲಿ ಬಿಟ್ಬಿಡ್ಬೇಕಾ? ಸಮನ್ವಯ ಮಾಡಬೇಡವಾ? ಇಲ್ಲಿ ಸಮನ್ವಯ ಮಾಡೋದು ಹೇಗೆ ಗೊತ್ತಾ? ಇವಾಗ ನೋಡಿ, ಅಚಿಂತ್ಯ ಅಂತ ಇದಕ್ಕೆ ಹೇಳೋದು. ಇವಾಗ ಅಚಿಂತ್ಯಕ್ಕೂ ಅನಿರ್ವಚನೀಯಕ್ಕೂ ಒಂದು ಸ್ವಲ್ಪ ಏನು ಪ್ರಮಾಣ ವ್ಯತ್ಯಾಸ ಇದೆ. ಇವರು ಈ ಅಚಿಂತ್ಯ ಇತ್ಯಾದಿ ಏನಿದೆಯೋ ಇಲ್ಲಿ, ಅದನ್ನು ಹೇಳೋದಕ್ಕೆ ಸ್ವಲ್ಪ ದೃಷ್ಟಾಂತ ತಂದ್ಬಿಡ್ತಾರೆ. ಇಲ್ಲೆಲ್ಲ ಇದೆಯಲ್ಲ, ಒಂದು ಸಲ ಇಲ್ಲ ಅಂತ ಇದ್ದಾರೆ ಜಗತ್ತನ್ನು, ಇನ್ನೊಂದು ಸಲ ಇದೆ ಅಂತ ಇದ್ದಾರೆ. ನೋಡಿ ಕಾರ್ಯಕಾಲದಲ್ಲಿ ಇಲ್ವೇ ಇಲ್ಲ ಅದು ಅವಸ್ತು ಅಂತ ಹೇಳಿದಾರೋ ಇಲ್ವೋ? ಆಮೇಲೆ ಇದೆ ಅಂತ ಹೇಳಿದಾರೋ ಇಲ್ವೋ? ಇದೆ ಅಂತ ಹೇಳಿದ್ದು ಯಾವಾಗ ರೀ? ತುರ್ಯಾತ್ಮ ತಿಳ್ಕೊಳ್ಳೋಕೆ ಮುಂಚೆ. ತುರ್ಯಾತ್ಮ ತಿಳ್ಕೊಂಡ್ಮೇಲೆ ಇಲ್ಲ ಅಂತ ಹೇಳಿದ್ರು, ಹೌದು ತಾನೆ? ಹಾಗೇನೆ ನಾವು ಹೇಳ್ತಾ ಇರೋದು ಏನು ಗೊತ್ತಾ? ರಜ್ಜು ಸರ್ಪ ಅನ್ನೋದೇನು ಗೊತ್ತೇನೋ? ಈ ಜಗತ್ತು ಅನ್ನೋದು ಸದಸದ್ಭ್ಯಾಮ್ ಅನಿರ್ವಚನೀಯ ಅಂದರು. ಏನು ಹಾಗಂದರೆ ಈ ಜಗತ್ತಿನ ಇದೆ ಅಂತ ಹೇಳೋಕ್ಕಾಗಲ್ಲ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇದಕ್ಕಿಂತ ಮುಂದಕ್ಕೆ ಏನಾದರೂ ಕ್ವಶನ್ ಕೇಳಿದ್ರೆ ಹೇಳ್ತಾರೆ, ಇದೆ ಅಂತ ನಾವು ಈಗ ಅವಿದ್ಯಾ ಕಾಲದಲ್ಲಿ ಹೇಳ್ತೀವಿ, ಇಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ, ಅದಕ್ಕೋಸ್ಕರ ಇದೆ ಅಂತ ಹೇಳೋಕ್ಕಾಗಲ್ಲ, ಇಲ್ಲ ಅಂತೂ ಹೇಳೋಕ್ಕಾಗಲ್ಲ. ಈ ಥರ ಹೇಳ್ತಾರೆ ಸದಸದ್ಭ್ಯಾಮ್ ಅನಿರ್ವಚನ ಅನ್ನೋದಕ್ಕೆ. ಅದಕ್ಕೆ ಪ್ರೂಫ್ ಏನು ಗೊತ್ತಾ? ನೋಡಿ, ನಾನಿವಾಗ ಎತ್ಕೊಳ್ತಾ ಸ್ವಲ್ಪ ನೋಡ್ದೆ ಇಲ್ವಾ? ಅದು ಹೇಳಿಬಿಡಿ, ನೋಡಿದೆ, ಅದಕ್ಕೋಸ್ಕರ ಸರ್ಪ ಇದೆ ಫಸ್ಟ್ ಸ್ಟೆಪ್ಪು. ಆಮೇಲೆ ಪರೀಕ್ಷೆ ಮಾಡಿ ನೋಡಿದೆ, ಅಲ್ಲಿ ಇಲ್ಲ ಸೆಕೆಂಡ್ ಸ್ಟೆಪ್ಪು.
ಆದ್ದರಿಂದ ಈ ಸರ್ಪ ಅನ್ನೋದು ಯಾವ ಥರದ್ದು ಅಂದರೆ ಇದೆ ಅಂತ ಹೇಳೋಕ್ಕೂ ಆಗಲ್ಲ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಕಪ್ಪೆಚ್ ಮೇಲೆ ಕಾಣಿಸಿರೋ ಬೆಳ್ಳಿ ಇದೆ ಅಂತ ಹೇಳೋಕ್ಕೂ ಆಗಲ್ಲ, ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಸಸ್ಭ್ಯಾಮ್ ಅನಿರ್ವಚನೀಯ ಅಂದರು. ಇದನ್ನು ಶಂಕರು ತುಂಡು ಮಾಡಿದ್ದಾರೆ. ಅದು ಸಾಮಾನ್ಯ ಅಲ್ಲ. ಹೇಗೆ ಮಾಡಿದ್ದಾರೆ ಇವಾಗ ನೀವೇ ನೋಡಿ. ಇವಾಗ ಇದೇ ಇಲ್ಲ ಬೆಳ್ಳಿ ಹೇಳ್ತಾರಲ್ಲ, ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ. ಇವಾಗ ಹೇಳಿ, ಪ್ರತ್ಯೇತ್ಯೇವ ಹಿ ಕೇವಲಂ ರಜತಮಿತಿ ನತು ತತ್ರ ರಜತಮಸ್ತಿ. ನೀನು ಬರೀ ತಿಳುವಳಿಕೆಯಲ್ಲಿ ಇದೆ ಅಂತ ತಿಳ್ಕೊಂಡಿದ್ಯಾ ಅಷ್ಟೇ, ನಿಜವಾಗಲೂ ಇಲ್ಲ. ಇವಾಗ ಇಲ್ಲಿ ಹೇಳಿರೋ ವಾಕ್ಯವನ್ನು ಇವಾಗ ಹೇಳಿರೋ ವಾಕ್ಯ ಕಂಪೇರ್ ಮಾಡಿ. ಅಲ್ಲೇನು ಹೇಳಿದೆ, ನಿಜವಾಗಲೂ ಇಲ್ಲ ಅಂತ ಹೇಳಿಬಿಟ್ಟು ಆದರೂ ತೋರ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದು ಇದೇ ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದೆಯೋ ಹೌದಾ ಇಲ್ವೋ? ಇವಾಗ ನೋಡಿ, ಹೀಗೆ ಹೇಳಿದ್ಮೇಲೆ ಶುಕ್ತಿಯಲ್ಲಿ ಇಲ್ಲದ ರಜತ ಅನ್ನೋದು ಅದರ ಸ್ಪಷ್ಟ ನಿರ್ವಚನ. ಅಲ್ಲಿಗೆ ಏನಾಯಿತು ಅಂದರೆ, ನಾನು ಇದು ಕಪ್ಪೆ ಚಿಪ್ಪು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಬೆಳ್ಳಿ ಅಂತ ತಿಳ್ಕೊಂಡೆ. ಆದ್ದರಿಂದ ಅದು ಮಿಥ್ಯಾಜ್ಞಾನ. ಇಲ್ಲದೆ ಇರೋ ಬೆಳ್ಳಿ ಇದೆ ಅಂತ ತಿಳ್ಕೊಂಡಿದ್ದು ಮಿಥ್ಯಾಜ್ಞಾನ. ಇದು ಕಪ್ಪೆ ಚಿಪ್ಪು ಅಂತ ಗೊತ್ತಾದ ಮೇಲೆ ಬೆಳ್ಳಿ ಹೋಯ್ತು, ಬೆಳ್ಳಿ ಇಲ್ಲ ಅಂತ ಗೊತ್ತಾಗಿದ್ದೆ ಅವಾಗ, ಇದು ಕಪ್ಪೆ ಚಿಪ್ಪು ಅಂತ ಗೊತ್ತಾದ ಮೇಲೆ. ಆದ್ದರಿಂದ ಕಪ್ಪೆ ಚಿಪ್ಪಿನ ಸಮ್ಯಜ್ಞಾನದಲ್ಲಿ ಬೆಳ್ಳಿ ಇಲ್ಲ, ಕಪ್ಪೆ ಚಿಪ್ಪಿನ ಮಿಥ್ಯಾಜ್ಞಾನದಲ್ಲಿ ಬೆಳ್ಳಿ ಇದೆ. ಮಿಥ್ಯಾಜ್ಞಾನ ಸಮ್ಯಜ್ಞಾನ ಎರಡೂ ಬೆರೆಸ್ಕೊಂಡು ಒಂದು ಸಿದ್ಧಾಂತ ಮಾಡಬಹುದಾ? ಮಿಥ್ಯಾಜ್ಞಾನ ಸಮ್ಯಜ್ಞಾನ ಬೆರೆಸೋಕ್ಕಾಗುತ್ತೇನ್ರಿ? ನೋಡಿ ಭಾಷೆಕಾರ ಹೇಗೆ ಹೇಳ್ತಾರೆ. ಯಾವುದೋ ಒಂದು ವಸ್ತು ಹೇಳ್ಬಿಟ್ಟು ಇದು ಹೀಗಿದೆ, ಹೀಗಿಲ್ಲ, ಇದೆ ಇಲ್ಲ ಎಂಬ ವಿಕಲ್ಪನೆಗಳಿಗೆ ಸಿಕ್ಕತಕ್ಕದ್ದಲ್ಲ. ಯಾವುದೇ ವಸ್ತು ಅನ್ನೋದಿದೆಯಲ್ಲ, ಅದು ಇದೆ ಇಲ್ಲ ಹೀಗೆ ಹೀಗಲ್ಲ ಅನ್ನೋ ವಿಕಲ್ಪನೆ ಸಿಗತಕ್ಕದ್ದಲ್ಲ. ವಿಕಲ್ಪಗಳು ಪುರುಷ ಬುದ್ಧಿಯನ್ನು ಅನುಸರಿಸುತ್ತದೆ. ವಸ್ತುವಿನ ತತ್ವಜ್ಞಾನವು ಪುರುಷ ಬುದ್ಧಿಯನ್ನು ಅನುಸರಿಸುವುದಲ್ಲ, ವಸ್ತುವಿಗೆ ಅಧೀನವಾಗಿದೆ. ದೃಷ್ಟಾಂತ, ಮೋಟು ಮರದಲ್ಲಿ ಮೋಟು ಮರವೋ ಪುರುಷನೋ ಮತ್ತೇನೋ ಒಂದು ಎಂದು ತಿಳಿಯೋದು ವಸ್ತುವಿನ ತತ್ವಜ್ಞಾನವಲ್ಲ. ಪುರುಷನಿಂದಾಗಲಿ ಮತ್ತೊಂದಾಗಲಿ ತಿಳಿದು ಮಿಥ್ಯಾಜ್ಞಾನ. ಮೋಟು ಮರವೇ ಎಂದು ತಿಳಿದು ತತ್ವಜ್ಞಾನ, ಏಕೆಂದರೆ ಅದು ವಸ್ತುಹೀನ. ಈ ವಾಕ್ಯ ಹೇಳ್ತೇನೆ ಒಂದ್ಸಲ ಓದಿ ಹೇಳಿ. ನತು ವಸ್ತು ಏವಂ ನೈವಂ ಅಸ್ತಿ ನಾಸ್ತಿ ಇತಿ ವಾ ವಿಕಲ್ಪ್ಯತೆ. ವಿಕಲ್ಪನಾಸ್ತು ಪುರುಷಬುದ್ಧ್ಯಪೇಕ್ಷಾ. ವಿಕಲ್ಪನೆಗಳೆಲ್ಲ ನಾನು ಬುದ್ಧಿಲಿ ಏನೇನೋ ಮಾಡ್ಕೋಬೋದು, ಏನು ಬೇಕಾದರೂ. ನ ವಸ್ತು ಯಾಥಾತ್ಮ್ಯ ಜ್ಞಾನಂ ಪುರುಷಬುದ್ಧ್ಯಪೇಕ್ಷಂ. ವಸ್ತುವಿನ ಯಾಥಾತ್ಮ್ಯ ಜ್ಞಾನ ಅದು ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದು ಪುರುಷ ಬುದ್ಧಿಗೆ ಸೇರಿದ್ದಲ್ಲ. ಕಿಂ ತರ್ಹಿ ವಸ್ತುತಂತ್ರವೇ ತತ್. ವಸ್ತುವನ್ನು ಅನುಸರಿಸೇ ತಿಳ್ಕೋಬೇಕು, ವಸ್ತು ಹೇಗಿದೆಯೋ ಹಾಗೆ ತಿಳ್ಕೋಬೇಕು. ಗೊತ್ತಾಯ್ತಾ? ನೀನು ಯಾವುದೋ ಇಲ್ಲೊಂದು ರಜತ ತೋರಿಸ್ಬಿಟ್ಟು ಅದನ್ನು ಇದೆ ಅಂತೂ ತಿಳ್ಕೊಬೋದು, ಇಲ್ಲ ಅಂತೂ ತಿಳ್ಕೊಬೋದು ಅಂತ ಹೇಳಿದ್ರೆ ಸಿದ್ಧಾಂತವಾದ ಅರ್ಥವಿದೆಯೇನೋ ಮಾತಿಗೇನಾದರೂ? ಗೊತ್ತಾಯ್ತಾ? ಇಷ್ಟ ಮೇಲೆ ನಾನು ಈ ಪಾಯಿಂಟ್ ಹೇಳಿದ್ದೀನಿ. ಇಷ್ಟ ಮೇಲೇನು ಅಂದರೆ ಇದೆ ಅಂದ್ರೇನು ಇಲ್ಲ ಅಂದ್ರೇನು ಅದು ಹೇಳ್ತಾರೆ ನೋಡಿ. ಯಾವುದೇ ಪ್ರಮಾಣಕ್ಕೆ ಒಂದು ವಿಷಯ ಅಂತ ಸಿಕ್ಕಿದ್ರೆ ಪ್ರಮಾಣವನ್ನು ಅನುಸರಿಸಿ ಪಡ್ಕೊಂಡಿರೋ ಜ್ಞಾನ ಇದ್ದರೆ ಅದು ಇದೆ. ಯಾವ ಪ್ರಮಾಣಕ್ಕೂ ಸಿಗದೇ ಇದ್ದರೆ ಅದು ಇಲ್ಲ. ಹೇಳಿ ವಾಕ್ಯ. ಉಪಲಬ್ಧಿ ಲಕ್ಷಣ ಪ್ರಾಪ್ತಸ್ಯ ಅನುಪಲಬ್ಧೇ ಅಭಾವೋ ವಸ್ತುಂತರಸ್ಯ. ಯಾವುದು ಯಾವ ಪ್ರಮಾಣಕ್ಕೂ ಸಿಗೋದೇ ಇಲ್ವೋ
ಅದನ್ನು ಇಲ್ಲ ಅಂತಲೇ ತೀರ್ಮಾನ ಮಾಡಬೇಕು. ಅದೇ ಇಲ್ಲದೆ ಇರೋದು ಅಂದರೆ. ಇಲ್ಲದೆ ಇರೋದಂದ್ರೆ ಅರ್ಥವೇ ಅದು. ಗೊತ್ತಾಯ್ತಾ? ಯಾವುದಾದ್ರೂ ಒಂದು ಪ್ರಮಾಣಕ್ಕೆ ಸಿಕ್ಕರೂ ಕೂಡ ಅದನ್ನು ಬಿಡೋ ಹಾಗಿಲ್ಲ. ಗೊತ್ತಾಯ್ತಾ? ಇವಾಗ ಇನ್ನೊಂದು ಹೇಳ್ತಾರೆ. ಇವಾಗ ಇದೇ ಇಲ್ಲ ಅಂತನ್ನೋದು ನೀನು ಹೇಳಬೇಕಾದ್ರೆ ಹೇಗೆ ಹೇಳಿದೆ ನೋಡಿ. ಇದೆ ಅನ್ನೋದಕ್ಕೆ 5 ಪ್ರಮಾಣಗಳಿದೆ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ, ಆಗಮ. ಇಲ್ಲ ಅನ್ನೋದಕ್ಕೆ ಅನುಪಲಬ್ಧಿ ಪ್ರಮಾಣ ಒಂದಿದೆ. ಈ ಅನುಪಲಬ್ಧಿ ಪ್ರಮಾಣ ಅನ್ನೋದು ಬರೀ ಅರ್ಥವಿಲ್ಲದ್ದೆ. ಸುರೇಶ್ವರ್ ಇದರ ಖಂಡನೆ ಮಾಡಿದ್ದಾರೆ. ಗೊತ್ತಾಯ್ತಾ? ಆ ವಿಷಯ ಏನಾದರೂ ಇಲ್ಲಿ ಒಟ್ಟಿನಲ್ಲಿ ಅನುಪಲಬ್ಧಿ ಪ್ರಮಾಣ ಇಲ್ಲ ಅನ್ನೋದಕ್ಕೊಂದು ಪ್ರಮಾಣ ಅಂತ ಇಟ್ಕೊಳ್ಳಿ. ಅಲ್ಲಿ ಇದೆ ಅನ್ನೋದಕ್ಕೆ 5 ಪ್ರಮಾಣ, ಇಲ್ಲ ಅನ್ನೋದಕ್ಕೆ ಅನುವೃದ್ಧಿ ಅಂತ ಇನ್ನೊಂದು ಪ್ರಮಾಣ. ಇದು ಇದೆ ಅಂತಲೂ ಹೇಳೋಕ್ಕಾಗಲ್ಲ, ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಅಂದರೆ ಈ 5-6 ಪ್ರಮಾಣಗಳು ಸಿಗೋದಲ್ಲ, ಯಾವುದೋ ಇನ್ನೊಂದು ಪ್ರಮಾಣ ಬೇಕು ಅಂತ ಆಯ್ತೋ ಇಲ್ವಾ? ಇನ್ನೊಂದು ಪ್ರಮಾಣ ಹೇಳ್ತೀರಾ? ಇನ್ನೊಂದು ಪ್ರಮಾಣ ಹೇಳ್ತೀವಿ ಅಂದರೆ ಅದಕ್ಕೆ ಶಂಕರ್ ಹೇಳ್ತಾರೆ. ನಿರ್ಲಜ್ಜೆ ಬಿಟ್ಟು ಮಾತಾಡ್ತಾರೆ ವಾದ ಮಾಡುವಾಗ, ಸೋಲಿಸ್ಬೇಕು ಅಂತ. ಅವ್ರನ್ನ ಯಾರು ಬಿಡಲ್ಲ, ಒಣಕೆ ತಗೊಂಡು ಹೊಡಿತಾರೆ ಶಂಕರರು. ಅದಕ್ಕೇನು ಹೇಳಿದೆ ನೋಡಪ್ಪ, ಇರೋ ಪ್ರಮಾಣವನ್ನು ನಡೆಸಿ ನೀವು ವಸ್ತು ಅಂತ ತಿಳ್ಕೊಳ್ಬೇಕೇ ವಿನಃ ನೀನು ಯಾವುದೋ ಇಲ್ಲದೆ ಇರೋ ವಸ್ತುವನ್ನೊಂದು ಕಲ್ಪಿಸಿ ಅದಕ್ಕೆ ಪ್ರಮಾಣ ಹುಡುಕಬಾರ್ದು. ನೋಡಿ ವಾಕ್ಯ, ನಾಯಂ ಸಾಧುರಧ್ಯವಸಾಯ. ಇದು ಸರಿಯಾಗಿರೋ ಪ್ರಯತ್ನ ಅಲ್ಲ. ಯಾವುದು ಅಂದರೆ ಯತಃ ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿ ಪೂರ್ವಕವು ಸಂಭವವು ಅವಧಾರ್ಯತೆ. ನೋಡಪ್ಪ, ಪ್ರಮಾಣ ಮುಂದುವರೆದು ನೋಡಿದೆ, ಇದೆ, ಅವಾಗ ಇದೆ. ಆ ಪ್ರಮಾಣ ಯಾವುದು ತೋರಿಸ್ಲೇ ಇಲ್ಲ, ಅವಾಗ ಇಲ್ಲ ಅಂತ ತೀರ್ಮಾನವಾಗುತ್ತೆ. ನ ಪುನಃ ಸಂಭವ ಪೂರ್ವಿಕೆ ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿ. ನಾನು ಇದೇ ಇಲ್ಲ ಅಂತ ನಾನು ಕಲ್ಪನೆ ಮಾಡಿಬಿಟ್ಟು ಆಮೇಲೆ ಅದಕ್ಕೊಂದು ಪ್ರಮಾಣ ಹುಡುಕಬಾರ್ದು. ನೀನು 6 ಪ್ರಮಾಣಗಳಿಗೂ ಸಿಗೋದಿಲ್ಲ, 7ನೇ ಪ್ರಮಾಣ ಹುಡುಕಬಾರ್ದು. ನೀನು ಯಾವುದೋ ಸಸ್ಯ ನಿರ್ವಚನೀಯತ್ವ ಏನಾದರೂ ಅರ್ಥವಿದೆಯಾ ಈ ವಾಕ್ಯಕ್ಕೆ? ಸಸ್ಯ ನಿರ್ವಚನೀಯತ್ವಕ್ಕೆ ಅದಾ? ಆದ್ದರಿಂದ ಇದು ತಪ್ಪು. ಅಸ್ಥಿ ಎಂಬ ನಿರ್ವಚನಕ್ಕೆ ಸಿಗುವ ವಸ್ತುಗಳು ಮಾತ್ರ ಅವು ಪ್ರಮಾಣಗಳು. ಇನ್ನು ಕೆಲವು ಹೇಳ್ತಾರೆ ನಾವು ಬೇರೆ ಪ್ರಮಾಣ ನೋಡ್ತೀವಿ, ಅಲ್ಲ ಬೇರೆ ಪ್ರಮಾಣ ಯಾಕೆ? ಸಸ್ಯಾನಿರ್ವಚನತ್ವನ ನಾವು ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ, ಆಗಮ ಎಲ್ಲದನ್ನೂ ಸಿದ್ಧ ಮಾಡ್ತೀವಿ ಅಂತಾರೆ, ಹೇಳ್ತಾರೆ ಮಾತು. ಅಲ್ರಿ, ಪ್ರಮಾಣ ಅಂತಿರೋ ಅಸ್ಥಿ ಎಂಬ ನಿರ್ವಚನಕ್ಕೆ ಸಿಗುವ ವಸ್ತುಗಳು ಮಾತ್ರ ಅವು ಪ್ರಮಾಣಗಳು. ನಿಮ್ಮ ಕಲ್ಪನೆಯ ಅನಿರ್ವಚನ ವಸ್ತುಗಳು ಅವು ಪ್ರಮಾಣಗಳಾದರೆ ಯಾವನು ತಾನೇ ಆ ಪ್ರಮಾಣದ ವಿಶ್ವಾಸ ಬಿಟ್ಟಾನೋ? ನಾನಿವಾಗ ನೋಡಿರೋದು ಸದ್ಭ್ಯಾಮ ನಿರ್ವಚನೀಯವೋ ಅಥವಾ ಸತ್ತೋ ಅಂತ ನಾನೇ ತಿಳ್ಕೊಳ್ಳಿ. ಇರೋ ವಸ್ತು ಅಂತ ತಿಳ್ಕೊಳ್ಳೋ ಅಥವಾ ಇದೇ ಹೇಳೋಕ್ಕಾಗಲ್ಲ, ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅನ್ನೋ ವಸ್ತು. ಈ ಪ್ರಮಾಣದ ಅದಕ್ಕೂ ಆಗುತ್ತೆ ಇದಕ್ಕೂ ಆಗುತ್ತೆ ಅಂದರೆ ನಾನೇನು ತೀರ್ಮಾನ ಮಾಡೋಕ್ಕಾಗುತ್ತೆ? ಏನು ಮಾತಾಡ್ತೀರಿ? ಗೊತ್ತಾಯ್ತಲ್ಲ? ವಿಚಾರ ಮಾಡುವಾಗ ನಿರ್ದಾಕ್ಷಿಣ್ಯವಾಗಿರಿ. ಸುಮ್ಮನೆ ಯಾವುದೋ ಒಂದು ದೊಡ್ಡ ಪುಸ್ತಕದಲ್ಲಿ ಓಲೆಗರಿ ಪುಸ್ತಕದಲ್ಲಿ ಇದೆ ಅಂತ ಒಪ್ಕೊಂಡ್ಬಿಡ್ಬೇಡಿ. ಎಲ್ಲಿವರೆಗೂ ನಿರ್ದಾಕ್ಷಿಣ್ಯವಾಗಿ ಚರ್ಚೆ ಮಾಡೋ ಸ್ವಭಾವ ನಮ್ಮಲ್ಲಿ ಬರಲ್ವೋ ಅಲ್ಲಿವರೆಗೆ ನಾವು ಮುಂದಕ್ಕೆ ಹೋಗಲ್ಲ. ಎಲ್ಲ ಕಡೆಗೂ ಅಷ್ಟೇ. ಅವ್ನು ಯಾವನೋ ಒಂದು ಹೇಳ್ದ ಅದನ್ನು ಕಾಪಿ ಮಾಡೋದು. ಇದು ಸೈನ್ಸ್ ರಿಸರ್ಚು ಅಂತ ಆಗೋಗ್ಬಿಟ್ಟಿದೆ. ನೀವು ಯಾಕೆ ನಿಮ್ಗೇನು ಬುದ್ಧಿ ಇಲ್ವಾ? ವಿಚಾರ ಮಾಡಿ. ದುರಹಂಕಾರ ಮಾಡಬಾರ್ದು, ಅದನ್ನು ಒಪ್ಪಬೇಕಾದ್ದೆ. ವಿಚಾರ ಮಾಡೋದಲ್ಲೇನಿದೆ? ನಿಮಗೆ ಇನ್ನೊಂದು ಪ್ರಶ್ನೆ. ಎದುರುಗಡೆ ಇರೋ ವಸ್ತುಗಳಿಗೆ ಸದಸದ್ಭ್ಯಾಮ ನಿರ್ವಚನೀಯತ್ವ ಹೇಳಿದ್ರಿ, ಆದರೆ ಇಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ಅಂತ ಎರಡಿದೆ. ಕ್ಷೇತ್ರ ಸದ್ಭ್ಯಾಮ ನಿರ್ವಚನೀಯ. ಈ ಕ್ಷೇತ್ರಜ್ಞ ಇದಾನಲ್ಲ ಅವನು ಬ್ರಹ್ಮ ಕಾರ್ಯವೇ ಹೌದಾನೆ? ಈ ಕ್ಷೇತ್ರಜ್ಞ ಕೂಡ ಹಾಗಾದ್ರೆ ಸದ್ಭ್ಯಾಮ ನಿರ್ವಚನೀಯವಾ? ಇದ ಅಂತ ಹೇಳೋಕ್ಕೂ ಆಗಲ್ಲ, ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ ಅನ್ನೋಣ ಇವನು. ಇದಕ್ಕೂ ಅನ್ವಯ ಮಾಡಿ.
ಹೌದಾ? ಅವನಾಗ ಹೇಳ್ತಾನೆ, ಹಾಗಲ್ರಿ ತತ್ವಾನ್ಯತ್ವಾಭ್ಯಾಮ್ ಅನಿರ್ವಚನೀಯ ಅಂತ ಹೇಳಿದಾರಲ್ಲ ಶಂಕರರು, ಅದನ್ನೇ ನಾವು ಹೇಳ್ತಾ ಇರೋದು. ಇದು ತತ್ವ ಅತತ್ವ, ಅತತ್ವ ಅನ್ಯತ್ವ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ತತ್ವ ಅಂದರೆ ಇರೋದು, ಅತತ್ವ ಅಂದರೆ ಇಲ್ಲದೆ ಇರೋದು. ಅದಕ್ಕೋಸ್ಕರ ಸದ್ಭ್ಯಾಮ್ ನಿರ್ಚನಿತಿವೆ ಅಂತಾರೆ. ಅವ್ರು ಏನು ಹೇಳ್ತಾರೆ ಅಂತ ಪೂರ್ತಿ ನೋಡು. ತತ್ವ ಅನ್ಯತ್ವಾಭ್ಯಾಮ್ ಅಂದರೆ ಯಾವ ರೀತಿಯಲ್ಲಿ ಹೇಳಿರೋದು? ಮಡಕೆಯನ್ನು ನಾನು ಎರಡು ದೃಷ್ಟಿನಲ್ಲಿ ನೋಡ್ಬೋದು. ಅದು ಮಣ್ಣು ಅಂತಲೂ ನೋಡ್ಬೋದು, ವ್ಯವಹಾರ ದೃಷ್ಟಿಯಿಂದ ಕಾರ್ಯ ಅಂತಲೂ ನೋಡ್ಬೋದು, ಕಾರ್ಯ ಅಂತಲೂ ನೋಡ್ಬೋದು, ಕಾರಣ ಅಂತಲೂ ನೋಡ್ಬೋದು. ಆದ್ದರಿಂದ ಜಗತ್ತು ಅನ್ನೋದು ಕಾರ್ಯದೃಷ್ಟಿಯಲ್ಲಿ ನೋಡಿದ್ರೆ ಕಾರಣಕ್ಕಿಂತ ಬೇರೆ. ಯಾಕೆ? ಕಾರ್ಯದಲ್ಲಾಗೋ ವ್ಯವಹಾರ ಕಾರಣದಲ್ಲಿ ಆಗಲ್ಲ, ಬೇರೆ. ಕಾರ್ಯದೃಷ್ಟಿಯಿಂದ ನೋಡಿದ್ರೆ ಅಲ್ಲಿ ವ್ಯವಹಾರ ಇಲ್ಲ, ಆದರೆ ಅದು ಇದ್ದೇ ಇದೆ. ಆದ್ದರಿಂದ ಸಂದಿಗ್ಧವಾಗಿದೆ. ಯಾಕೆ? ಎರಡು ದೃಷ್ಟಿ ಇದೆ, ಏಕಕಾಲದಲ್ಲಿ ಎರಡು ದೃಷ್ಟಿ ಇದೆ. ಇದೇ ಇಲ್ಲ ಅನ್ನೋದು ಹಾಗಲ್ಲ. ಇದೆ ಅನ್ನೋದು ಅವಿದ್ಯಾ ಕಾಲದಲ್ಲಿದೆ, ಇಲ್ಲ ಅನ್ನೋ ಸಮ್ಯಜ್ಞಾನ ಕಾಲದಲ್ಲಿದೆ. ಎರಡನ್ನೂ ಹೇಗೆ ಬರೆಸಿದೆ ನೀನು? ಅದಕ್ಕೋಸ್ಕರ ಇದು ಪೂರ್ತಿ ಅಸಂಬದ್ಧ ಪ್ರಲಾಪ. ಈ ಶ್ರೇಯಸ್ಕರೆಲ್ಲ ಚೆನ್ನಾಗಿ ಸಿದ್ಧ ಮಾಡಿದೆ. ಚತುಸೂತ್ರಿಗಿರೋ ಭಾಷೆ ಇದು, ವ್ಯಾಖ್ಯಾನ. ಗೊತ್ತಾಯ್ತಾ? ಇದ್ರ ಕಡೆ ಗಮನ ಕೊಡಿ. ಅನಿರ್ವಚನೀಯ ಅಂದರೆ ಅಚಿಂತ್ಯ ಅಂದರೆ ಇದಲ್ಲ, ಅನಿರ್ವಚನೀಯ ಅಲ್ಲ ಇದು. ಅಷ್ಟೇ. ಹೇಗೆ ಅದೇ ಹೇಗೆ ತೋರ್ಕೊಳ್ತಾ ಅಂತ ಹೇಳೋಕ್ಕಾಗಲ್ಲ. ಹೇಳಿ. ಶ್ರುತಿ ಸ್ಮೃತಿ ಪುರಾಣ ನಾಳೆ ನಡೆದು ಕ್ಲಾಸ್ ಇರೋದಾ?